ನಂಗೆ ಹೊಟ್ಟೆ ನೋವು ಇದೆ ಅಂತ ಅಂದಾಗ ತುಂಬಾ ರೀತಿಯ ರೆಮಿಡೀಸ್ಗಳು ಬರುತ್ತೆ. ಕಷಾಯ ಕುಡಿ, ಈ ಜ್ಯೂಸ್ ಕುಡಿ ಸರಿಯಾಗುತ್ತೆ, ಅಲ್ಲಿ ಹೋಗು ಸರಿಯಾಗುತ್ತೆ, ಇದನ್ನ ಮಾಡು ಸರಿಯಾಗುತ್ತೆ. ಗಂಡಸರ ಶರೀರ ಮೇಲ್ ಬಾಡಿ ಮತ್ತೆ ಫೀಮೇಲ್ ಬಾಡಿ ಇದೆರಡು ಬಯಾಲಜಿಕಲಿ ಡಿಫ್ರೆಂಟ್ ಆಗಿದೆ. ಕೆಲವರು ಇಷ್ಟು ವರ್ಷನೇ ಹೆಣ್ಮಕ್ಳು ರಜಾ ಇಲ್ಲದೆ ಕಳೆದಿದ್ದೀವಿ ಅಂತ ಇವಾಗ ಯಾಕಬೇಕು ನಮ್ಗೆ ರಜಾ? ಇಷ್ಟು ವರ್ಷ ಸಹಿಸಿದಿರಪ್ಪ, ಇನ್ ಸಿಗ್ತಾ ಇದೆ, ವೈ ಡೋಂಟ್ ಯು ಟೇಕ್ ದ ಬೆನಿಫಿಟ್? ಒಂದು ದಿನ ಸಂಬಳ ಕಟ್ಟಾಗತ್ತೆ ಅಂತ ಯೋಚನೆ ಮಾಡೋ ಬದಲು ನನ್ನ ಆರೋಗ್ಯ ಇಂಪ್ರೂವ್ ಆಗಬೇಕು ಅಂತ ಒಂದಿನ ರಜಾ ತಗೊಳ್ಳಿ. This is my suggestion to all my patients, all the women who are watching this. ನಾವು ಈ ಮುಟ್ಟನ್ನ ಒಂದು ಟ್ಯಾಬು ಆಗಿ ಗುಟ್ಟಾಗಿಡ್ಬೇಕಾಗಿರೋ ವಿಚಾರ ಅಂತ ಅಂದ್ಕೊಳ್ತೀವಿ. ಅಲ್ಲ, ಮನೆಯವ್ರಿಗೆಲ್ರಿಗೂ ಗೊತ್ತಿರಬೇಕು, ನನ್ನ ಹೆಂಡತಿಗೆ ಪೀರಿಯಡ್ಸ್ ಆಗಿದೆ, ಅವಳಿಗೆ ರೆಸ್ಟ್ ಬೇಕು ಅನ್ನೋದು ಗಂಡನಿಗೆ ಗೊತ್ತಿರಬೇಕು. ಮುಟ್ಟಾದ ದಿನ ತಲೆಗೆ ಸ್ನಾನ ಮಾಡಬೇಡಿ, ಅಥವಾ ಕೆಲವ್ರು ಹೇಳೋದು ಮುಟ್ಟಾದ ದಿನ 2 ಸಲ ತಲೆಗೆ ಸ್ನಾನ ಮಾಡಿ, ಆಮೇಲೆ ತಲೆ ಸ್ನಾನ ಮಾಡಬಾರ್ದು. ಕೆಲವು ಮೂಢನಂಬಿಕೆಗಳಿದೆ. ಕೆಲವು ಸರಿಯಾದ ವಿಚಾರಗಳನ್ನ ಮೂಢನಂಬಿಕೆ ಅಂತ ಅಂದ್ಕೊಂಡಿರ್ತೀವಿ. ಬರೀ 3 ದಿನ ಲೆಕ್ಕ ಅಲ್ಲ, 3 ದಿನ ಅಂತ ಹೇಳಿರೋವಂಥದ್ದು ದಟ್ ಈಸ್ ಫಾರ್ ನಾರ್ಮಲ್ ಕಂಡೀಷನ್ಸ್. ಯಾರಿಗೂ ಹೆವಿ ಫ್ಲೋ ಇದೆ, ಅವಾಗ ತಲೆಗೆ ಸ್ನಾನ ಮಾಡಿದ್ರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. rmsampurna.com ಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಬಟ್ ಒಂದು ಹೆಣ್ಣು ಇನ್ನೊಬ್ಬಳ ಹೆಣ್ಣು ಅಥವಾ ಯಾರ ಜೊತೆನೂ ಹೋದಾಗ ನಂಗೆ ಹೊಟ್ಟೆ ನೋವು ಇದೆ ಅಂತ ಅಂದಾಗ ತುಂಬಾ ರೀತಿಯ ರೆಮಿಡೀಸ್ಗಳು ಬರುತ್ತೆ. ಕಷಾಯ ಕುಡಿ, ಈ ಜ್ಯೂಸ್ ಕುಡಿ ಸರಿಯಾಗುತ್ತೆ, ಅಲ್ಲಿ ಹೋಗು ಸರಿಯಾಗುತ್ತೆ, ಇದನ್ನ ಮಾಡು ಸರಿಯಾಗುತ್ತೆ. ಅದಾಗುತ್ತಾ ಅನ್ನೋದು ಅದರಲ್ಲಿ ತುಂಬಾ 100% ಇವೆಲ್ಲವೂ ಆಗದೆ ಇರ್ಬೋದು, ಕೆಲವರಿಗೆ ಆಗ್ಬೋದು. ಹಾಗಾಗಿ ಒಂದು ನಂದೇನು ಅಂದ್ರೆ, ಹೋಮ್ ರೆಮಿಡಿ ಮಾಡುವಾಗ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ನೋವಾದಾಗ ಏನೋ ಒಂದು ಮಾಡಿ ಕಡಿಮೆ ಆಗ್ಲಿ ಅನ್ನೋದೊಂದು ಇರುತ್ತೆ. ಸೊ ಮಾತ್ರೆ ತಗೋಬಾರ್ದು ಅಂದಾಗ ಇಂಥದ್ದು ಯಾವುದೋ ಒಂದು ಟ್ರೈ ಮಾಡ್ಬೋದು. ನಿಮಗೆ ಯಾವುದು ಪ್ರಯೋಜನ ಆಗುತ್ತೆ ಅದನ್ನ ಖಂಡಿತವಾಗ್ಲೂ ಮಾಡಿ. ಮಾಡಬಾರ್ದು ಅಂತ ಏನಿಲ್ಲ, ಟ್ರೈ ಮಾಡಿ. ನಿಮ್ಗೆ ಆಗಲ್ವಾ ಬಿಟ್ಬಿಡಿ. ಈಗ ಕೆಲವೊಬ್ಬರಿಗೆ, ಈಗ ನೀವು ಏನೋ ಮಾಡಿರ್ತೀರಾ, ನೀವು ಅದನ್ನ ನನಗೆ ಹೇಳ್ತೀರಾ, ನಿಮಗೆ ಬೆನಿಫಿಟ್ ಆಗಿದೆ, ನನಗೆ ಮಾಡಿ ಅಂತ ಹೇಳ್ತೀರಾ. ಆವಾಗ ನಾನು ಮಾಡಿದಾಗ ನನಗೆ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಯಾಕಂದ್ರೆ ನಿಮ್ಮ ದೇಹದ ಪ್ರಕೃತಿ ಬೇರೆ ಇರುತ್ತೆ, ನನ್ನದು ಬೇರೆ ಇರುತ್ತೆ. ಅಕಸ್ಮಾತ್ ಆ ಥರ ಜಾಸ್ತಿ ಆಗ್ತಿದೆ ಅಂತಂದ್ರೆ ಮತ್ತೆ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ ಅದನ್ನ. ಸೊ ಟ್ರಯಲ್ ಅಂಡ್ ಎರರ್ ಕೆಲವೊಂದ್ಸಲ. ಹಾಗಂತ ತೀರಾ ಸಮಸ್ಯೆ ಆಗುವಂಥದ್ದು, ನಿಮ್ಗೆ ಇಷ್ಟ ಇಲ್ಲದೆ ಇದ್ರೂ ಫೋರ್ಸ್ಫುಲಿ ಮಾಡಕ್ ಹೋಗುವಂಥದ್ದು ಇಲ್ಲ. ನೀನು ಈ ಕಷಾಯ ಕುಡಿಲೇಬೇಕು ಈಗ, ಅನ್ಲೆಸ್ ಇಟ್ ಹ್ಯಾಸ್ ಕಮ್ ಫ್ರಮ್ ಎ ಡಾಕ್ಟರ್. ಯಾರೋ ಆಯುರ್ವೇದ ಅಥವಾ ಇಂಥದ್ದು ನಾಟಿ ವೈದ್ಯರು ಇರ್ತಾರೆ ಇದಕ್ಕೆಲ್ಲ ಔಷಧಿ ಕೊಡೋರು. ಅದು ಜೆನ್ವಿನ್ ನಾಲೆಜ್, ಅದು ಅಲ್ಲಿಂದ ಬಂದಿರುತ್ತೆ. ಅದು ಅಲ್ಲದೇನೆ ಈಗ ತೀರಾ ಮನೆಯಲ್ಲಿ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿ, ನಾಟ್ ಎ ಪ್ರಾಬ್ಲಮ್. ಅದು ಬಿಟ್ಟು ಮೆಡಿಸಿನ್ ಅಂತಾನೆ ಏನೋ ಒಂದು ತಗೋಬೇಕಾದ್ರೆ ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗಿ ಅವ್ರ ಸಲಹೆ ಕೊಟ್ರೆ ಮಾತ್ರ ತಗೊಳ್ಳೋದು ಒಳ್ಳೇದು. ಅದ್ ಬಿಟ್ಟು ಮನೇಲಿ ಮಾಡೋಂಥ ರೆಮಿಡೀಸ್ ಏನಿದೆ, ಸಣ್ಣ ಪುಟ್ಟ ಕಷಾಯಗಳು ಏನೋ ಹಚ್ಕೊಳ್ಳೋದು, that you can do at home. You can try it. If it helps, you can continue that. ಬಟ್ ಅದ್ ಬಿಟ್ಟು ಸ್ಪೆಸಿಫಿಕಲಿ ಯಾವುದೋ ಒಂದು ಮರದ ಬೇರಿದೆ, ಯಾವುದೋ ಒಂದು ತೊಗಟೆ ಇದೆ, ಅದನ್ನ ಕಷಾಯ ಮಾಡಿದ್ರೆ ಕಡಿಮೆ ಆಗತ್ತೆ, ಆ ಮರದ್ದು ಪ್ರಾಪರ್ಟೀಸ್ ಏನು ಅಂತ ನಿಮಗ್ ಗೊತ್ತಿಲ್ಲ, ಜಸ್ಟ್ ಬಿಕಾಸ್ ಯಾರೋ ಹೇಳಿದ್ರು ಅಂತ ಮಾಡಕ್ ಹೋಗಿ ಏನೋ ಸಮಸ್ಯೆ ಆಗ್ಬಾರ್ದು. ಆವಾಗ ತಜ್ಞರ ಹತ್ರ ತಿಳ್ಕೊಂಡೇ ಮಾಡಿ ಅಂತ ಒಂದು. ಇದು ಹೋಮ್ ರೆಮಿಡೀಸ್ ಬಗ್ಗೆ. ಇನ್ನೊಂದು 2-3 ಅಂಶಗಳು ಏನು ಅಂದ್ರೆ, ನೋವು ಬರೋದಕ್ಕೆ ಕಾರಣ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು. ನಾವು ಎಕ್ಸಸೈಸ್ ಮಾಡಲ್ಲ. ಸ್ಕೂಲಲ್ಲಿ ಇರ್ಬೇಕಾದ್ರೆ ಓಡೋದು ಆಡೋದು ಎಲ್ಲ ಇರುತ್ತೆ. ಸ್ಕೂಲ್ ಮುಗಿಸಿ ಹೈಸ್ಕೂಲು PUC ಬಂದ್ಮೇಲೆ ಫಿಸಿಕಲ್ ಆಕ್ಟಿವಿಟಿ ಮುಗೀತು, ಆಮೇಲೆ ಮಾಡೋದೇ ಇಲ್ಲ. ಸೊ ಫಿಸಿಕಲ್ ಆಕ್ಟಿವಿಟಿ ಬೇಕು ಹೆಣ್ಮಕ್ಳಿಗೆ. ಏನು ನಾನಾಗ್ಲೇ ಹೇಳಿದ್ನಲ್ಲ, ಯುಟ್ರಸ್ನ ಸುತ್ತಮುತ್ತ ಏನು ಸ್ನಾಯುಗಳಿದೆ, ಆ ಸ್ನಾಯುಗಳು ವೀಕ್ ಆದಾಗ ನೋವು ಜಾಸ್ತಿ ಆಗುತ್ತೆ. ಆ ಸ್ನಾಯುಗಳನ್ನ, ಮಸಲ್ಸ್ನ, ಆ ಲಿಗಮೆಂಟ್ಸ್ಗೆ ನೀವು ಶಕ್ತಿ ತುಂಬಿದ್ರೆ ನೋವಾಗಲ್ಲ. ಸೊ ಅದೇ ಹೇಗೆ ಶಕ್ತಿ ತುಂಬುತ್ತೀರಾ ಅಂತಂದ್ರೆ, ಎಕ್ಸಸೈಸ್ ಮಾಡೋದ್ರಿಂದ. ಯೋಗಾಸನದ ಕೆಲವಿದೆ ಅದಕ್ಕೆ ಸ್ಪೆಸಿಫಿಕ್ ಆಗಿ. ಅದು ವಾಕಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್, ಮತ್ತೆ ಕೆಲವೊಂದು ಎಕ್ಸಸೈಸ್ಗಳು ಅದಕ್ಕೋಸ್ಕರನೇ ಪೆಲ್ವಿಕ್ ಫ್ಲೋರ್ ಅಂತ ಹೇಳ್ತೀವಿ. ಆ ಕಿಬ್ಬೊಟ್ಟೆಯ ಭಾಗದ ಸ್ನಾಯುಗಳೇನಿದೆ ಅದು, ಅದಕ್ಕೆ ಶಕ್ತಿ ತುಂಬುವಂತ ವ್ಯಾಯಾಮಗಳೇ ಇದೆ ಸ್ಪೆಸಿಫಿಕ್ ಆಗಿ. ಅದು ಇದು ಅಥವಾ ಕೆಲವು ಯೋಗಾಸನಗಳಿದೆ. ಇದನ್ನ ಎಲ್ಲ ಬಾಕಿ ದಿನಗಳಲ್ಲಿ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಪೀರಿಯಡ್ಸಿನ ನೋವು ಕಡಿಮೆ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಇದು ಯಾವುದು ಮಾಡಬಾರ್ದು. ಪೀರಿಯಡ್ಸ್ ಟೈಮಲ್ಲಿ ಯಾವುದೇ ಎಕ್ಸಸೈಸ್ ಮಾಡಬಾರ್ದು. ಪೀರಿಯಡ್ಸ್ ಟೈಮಲ್ಲಿ ಯಾವುದೇ ಎಕ್ಸಸೈಸ್ ಮಾಡಬಾರ್ದು. ಆ 3 ದಿನ ಅಥವಾ 4 ದಿನ ಏನಿದೆ ಫ್ಲೋ ಏನಿದೆ, ಈಗ 7 ದಿನ ಪೀರಿಯಡ್ಸ್ ಇದ್ರೆ ಕೆಲವರಿಗೆ 3 ದಿನ ಫ್ಲೋ ಇರುತ್ತೆ, 4, 5, 6ನೇ ದಿನ ತುಂಬಾ ಕಡಿಮೆ ಇರುತ್ತೆ.
ಆವಾಗ ಬೇಕಾದ್ರೆ ಮೈಲ್ಡ್ ಆಗಿರೋ ಎಕ್ಸಸೈಸ್ ಮಾಡ್ಬೋದು. ಬಟ್ ಆ ಫ್ಲೋ ಇರುವಂತಹ ದಿನಗಳಲ್ಲಿ ಎಕ್ಸಸೈಸು, ವಾಕಿಂಗ್, ರನ್ನಿಂಗ್ ಇಂಥದ್ದೆಲ್ಲ ಯಾವುದು ಮಾಡದೇ ಇದ್ರೆ ಒಳ್ಳೇದು. ಅಂದ್ರೆ ಅದು ಏನ್ ಕಾರಣ ಆಗುತ್ತೆ ಆತರ ಮಾಡಿದ್ರೆ? ಒಂದ್ ವೇಳೆ ಆತರ ಮಾಡಿದ್ರೆ ಒಂದು ಗ್ರಾಜುವಲಿ ನೋವಿನ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಯು ಆರ್ ಸಪೋಸ್ ಟು ಟೇಕ್ ರೆಸ್ಟ್ ಆ ಟೈಮಲ್ಲಿ. ನಾವು ರೆಸ್ಟ್ ಮಾಡದೇ ಇದ್ದಾಗ ನೆಗೆಟಿವ್ ಆಗಿ ವೀಕ್ ಇರುತ್ತೆ ಬಾಡಿ ಆ ಟೈಮಲ್ಲಿ. ಇನ್ನೊಂದು ಇಮ್ಯುನಿಟಿ ಆಲ್ಸೋ ವಿಲ್ ಬಿ ಕಾಂಪ್ರಮೈಸ್ಡ್ ನೀವೇನಾದ್ರೂ ಹೆಚ್ಚು ಕಮ್ಮಿ ಮಾಡಕ್ಕೆ. ಮತ್ತೆ ಟಿಶ್ಯೂಸ್ ಎಲ್ಲ ಇಂಜುರಿ ಆಗೋದು ಬೇಗ ಪೀರಿಯಡ್ಸ್ ಟೈಮಲ್ಲಿ. ಓಕೆ, ಜಾಯಿಂಟ್ ಇಂಜುರಿ ಆಗೋದು, ಟಿಶ್ಯೂ ಇಂಜುರಿ ಆಗೋದು, ಮಸಲ್ ಕ್ರಾಂಪ್ಸ್ ಆಗೋದು ಇಂಥದ್ದೆಲ್ಲ ಜಾಸ್ತಿ. ಮತ್ತೆ ಇನ್ನೊಂದೇನು ಅಂದ್ರೆ ಈಗ ನಾವು ಆಲ್ರೆಡಿ ನೋವಿರೋಂಥವ್ರಿಗೆ ಆ ಟೈಮಲ್ಲಿ ಮಾಡಕ್ ಹೇಳಿದ್ರೆ ಇನ್ನೂ ಜಾಸ್ತಿ ಸಮಸ್ಯೆ ಆಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಟೇಕ್ ರೆಸ್ಟ್. ಯಾರಿಗೆ ನೋವಿಲ್ಲ ಅವರು ಕೂಡ ಆ ಟೈಮಲ್ಲಿ ರೆಸ್ಟ್ ಮಾಡಿದ್ರೇನೆ ಒಳ್ಳೇದು. ರೆಸ್ಟ್ ಅಂದ್ರೆ ಮಲಗಬೇಕು ಅಂತ ಅಲ್ಲ, ಮಲಗಿ ನಿದ್ದೆ ಮಾಡೋದು ಇಸ್ ನಾಟ್ ರೆಸ್ಟ್. ಹೆವಿ ವರ್ಕ್ ಮಾಡಕ್ ಹೋಗ್ಬೇಡಿ ಅಂತ ಅಷ್ಟೇ. ಜಿಮ್ಗೆ ಹೋಗ್ಬೇಡಿ ಆ ಟೈಮಲ್ಲಿ, ಯೋಗಾಸನ ಮಾಡಬೇಡಿ. ತುಂಬಾ ಜನ ಇಲ್ಲ ಜಿಮ್ ಬೇಡ ಬಟ್ ಯೋಗ ಮಾಡಿ ಮೈಂಡ್ ಆಗಿರುತ್ತೆ. ನೋ, ಡೋಂಟ್ ಡೂ ದ್ಯಾಟ್. ಪ್ರಾಣಾಯಾಮ ಮಾಡಿ, ನೋ. ಬ್ರೀದಿಂಗ್ ಟೆಕ್ನಿಕ್ಸ್ ಏನು ಮಾಡಕ್ ಹೋಗ್ಬೇಡಿ. ವಾಟ್ ಯು ಕ್ಯಾನ್ ಡೂ ಈಸ್ ಆರಾಮಾಗಿ ಕಾಲ್ ಚಾಚಿ ಅಥವಾ ಕಾಲ್ ಮಡಿಸಿ ಮಲ್ಕೋಬಹುದು. ಕಂಫರ್ಟೇಬಲ್ ಹೇಗಿರುತ್ತೆ ಹಾಗೆ ಕಾಲನ್ನ ಸ್ವಲ್ಪ ಮಡಿಸ್ಕೊಂಡು ನಿಧಾನ ಉಸಿರಾಡೋದು, ಬ್ರೀದಿಂಗ್ ಸ್ಲೋಲಿ, ಅದನ್ನ ಮಾಡಬಹುದು. ಚೇರಲ್ಲಿ ಕೂತ್ಕೋಬಹುದು, ಆ ಕಡೆ ಈ ಕಡೆ ಸ್ವಲ್ಪ ಓಡಾಡಬಹುದು. ತುಂಬಾ ನೋವಾಗ್ತಿದ್ರೆ ಮಲ್ಕೋಬಹುದು ಹಂಗಾತ. ಇನ್ನೊಂದೇನು ತುಂಬಾ ಸಮಸ್ಯೆ ನೋವಿದು ಬರ್ತಾ ಇದೆ ಅಂದ್ರೆ ಕಾರಣಗಳು ಏನು ಅಂದ್ರೆ ನಾವು ಆ ಟೈಮಲ್ಲಿ ವರ್ಕ್ ಮಾಡ್ತೀವಿ. ಹೇಗಾಗಿದೆ ಅಂದ್ರೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋದು ತಪ್ಪು ಅಂತ ಅಲ್ಲ. ಐ ಆಮ್ ಆಲ್ಸೋ ಎ ವರ್ಕಿಂಗ್ ವುಮನ್, ತಪ್ಪಲ್ಲ ಅದು. ಆದ್ರೆ ಅದನ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಮುಖ್ಯ. ನಮ್ಮ ಆರೋಗ್ಯವನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಅಷ್ಟು ಮಾಡ್ಬೇಕಾ ನಾವು? ಯಾಕಂದ್ರೆ ಗಂಡಸರ ಶರೀರ, ಮೇಲ್ ಬಾಡಿ ಮತ್ತೆ ಫೀಮೇಲ್ ಬಾಡಿ ಇದೆರಡು ಬಯಾಲಜಿಕಲಿ ಡಿಫ್ರೆಂಟ್ ಆಗಿದೆ. ಅವ್ರಿಗೆ ಪೀರಿಯಡ್ಸ್ ಆಗಲ್ಲ. ಅವ್ರು 360 ದಿನ ಕೆಲಸ ಮಾಡಿದ್ರು ಏನೂ ಆಗಲ್ಲ ಅವ್ರಿಗೆ. ಕರೆಕ್ಟ್. ನಮಗ್ ಹಾಗಲ್ಲ, ತಿಂಗಳಲ್ಲಿ 3 ದಿನ ಪೀರಿಯಡ್ಸ್ ಆಗತ್ತೆ. ಆ ಟೈಮಲ್ಲಿ ಯು ಹ್ಯಾವ್ ಟು ಟೇಕ್ ರೆಸ್ಟ್. ಎಸ್ಪೆಷಲಿ ಯಾರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಟೀಚಿಂಗ್ ಅಲ್ಲಿ ಎಲ್ಲ ಇರ್ತಾರೆ, ಜಾಸ್ತಿ ನಿಂತ್ಕೋಬೇಕಾಗತ್ತೆ, ಓಡಾಟ ಇರುತ್ತೆ, ಅಥವಾ ಕೂಲಿ ಕೆಲಸ ಮಾಡೋರು ಎಲ್ಲ ಆ ಟೈಮಲ್ಲಿ ತುಂಬಾ ಕೆಲಸ ಮಾಡ್ಬೇಕಾಗತ್ತೆ. ದ್ಯಾಟ್ ಇಂಪ್ಯಾಕ್ಟ್ಸ್ ದೆಮ್ ವೆರಿ ನೆಗೆಟಿವ್ಲಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ 1 ದಿನದ ಮೆನ್ಸ್ಟ್ರುವಲ್ ಲೀವ್ ಅಂತ ಕೊಟ್ಟಿದೆ. ಅಟ್ಲೀಸ್ಟ್ ಅಷ್ಟಾದ್ರೂ ಕೊಟ್ಟಿದಾರಲ್ಲ ಅಂತ ಖುಷಿ ಪಡ್ಬೇಕು. ಆದ್ರೆ 1 ದಿನ ಖಂಡಿತ ಸಾಕಾಗಲ್ಲ, 3 ದಿನ ಬೇಕಾಗತ್ತೆ. ಹೌದು, ಒಂದಿನ ಅದೇ ಅಷ್ಟಾದ್ರೂ ಸಿಕ್ಕಿದ್ಯಲ್ಲ ಅನ್ನೋದು ಈಗ ಒಂದ್ ಖುಷಿ ಪಡ್ಬೇಕಾಗಿರೋದು. ಮುಂಚೆ ಎಲ್ಲ ಏನಾಗೋದು ಅಂದ್ರೆ ಈ ವಿಷಯದ ಬಗ್ಗೆ ನಾನು ತುಂಬಾ ಮಾತಾಡ್ತೀನಿ, ಹೇಳ್ತಿರ್ತೀನಿ. ಪ್ರಶ್ನೆಗಳು ಏನ್ ಬರುತ್ತಂದ್ರೆ ದೇಶದ ಇಕಾನಮಿ ಪ್ರಶ್ನೆ ಏನು? ದೇಶದ ಇಕಾನಮಿ ಇರತ್ತಪ್ಪ ಅಲ್ಲಿ. 50% ಆಫ್ ದ ಪಾಪ್ಯುಲೇಷನ್ ಇಸ್ ಸಫರಿಂಗ್ ಅಲ್ವಾ? ಟ್ರೂ. ಅಂಡ್ ಯು ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ದಟ್. ಎಸ್, ವೆರಿ ಲೀಸ್ಟ್. ಇಕಾನಮಿ, ಇವರ ಆರೋಗ್ಯ ಹಾಳಾಗದೆ ಇಕಾನಮಿಯನ್ನ ಹೇಗ್ ಡೆವಲಪ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ಇಕಾನಮಿ ಚೆನ್ನಾಗಿರ್ಬೇಕಾದ್ರೆ ಇವ್ರ ಆರೋಗ್ಯ ಹಾಳಾಗ್ಲೇಬೇಕು ಅನ್ನೋದು ಇಸ್ ನಾಟ್ ಅ ರೈಟ್ ಕಾನ್ಸೆಪ್ಟ್. ಸೊ ಹೇಗೆ ನಾವು ಈಗ ಇನ್ನೊಂದೇನು ಅಂದ್ರೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ಅಲ್ವಾ? ಈಗ ನಮಗೆ ಪೀರಿಯಡ್ಸ್ ನೋವಿದ್ದಾಗ ನಾವು ಬಂದ್ರು ಕೂಡ, ಕೆಲ್ಸಕ್ಕೆ ಬಂದ್ರು ಎಷ್ಟು ಕೆಲಸ ಮಾಡಕ್ಕಾಗತ್ತೆ? ಖಂಡಿತ ನೋವಿರತ್ತೆ, ಮಾಡಕ್ಕಾಗಲ್ಲ. ಮಾನಸಿಕವಾಗಿ ಕೂಡ ಅಷ್ಟೊಂದು ಸಾಮರ್ಥ್ಯ ಇರಲ್ಲ, ಫೋಕಸ್ ಮಾಡಕ್ಕಾಗಲ್ಲ ಆ ಟೈಮಲ್ಲಿ. ಅದರ ಬದಲು ಆ ಟೈಮಲ್ಲಿ ರೆಸ್ಟ್ ತಗೊಂಡ್ರೆ 2 ದಿನ ಬಿಟ್ಟು 3 ದಿನ ಬಿಟ್ಟು ಆ ಹೆಣ್ಮಗುಗೆ ಪೀರಿಯಡ್ಸ್ ಆದ್ಮೇಲೆ ಮುಗಿದ್ಮೇಲೆ ಶಿಲ್ ಬಿ ಮೋರ್ ಎನರ್ಜೆಟಿಕ್. ಫ್ರೆಶ್ ಆಗಿರುತ್ತೆ. ಉಳಿದ 25-26 ದಿನ ಏನಿರುತ್ತೆ, ಶಿ ಕ್ಯಾನ್ ವರ್ಕ್ ಡಬಲ್. ತುಂಬಾ ಎನರ್ಜೆಟಿಕ್ ಫೀಲ್ ಆಗುತ್ತೆ ಆ ಟೈಮಲ್ಲಿ, ಎನರ್ಜಿ ಫೀಲ್ ಆಗುತ್ತೆ ನಮಗೆ. ಸೊ ಆ ಟೈಮಲ್ಲಿ ಸಾಧ್ಯ ಆದಷ್ಟು ರೆಸ್ಟ್ ಮಾಡಿ. ಎಲ್ರಿಗೂ ಹೋಗಿ ರಜಾ ಹಾಕಿ ಮನೇಲಿ ಮಲ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ, ಅವರವರ ಅನಿವಾರ್ಯತೆಗಳಿರುತ್ತೆ. ಅದಕ್ಕೋಸ್ಕರನೇ ಪೇಯ್ಡ್ ಮೆನ್ಸ್ಟ್ರುವಲ್ ಲೀವ್ ಇಸ್ ಇಂಪಾರ್ಟೆಂಟ್. ನೀವೇ ರಜಾ ಹಾಕಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಸಂಬಳ ಬರಲ್ಲ, ಅನಿವಾರ್ಯತೆ ಇರುತ್ತೆ ಅವ್ರವರಿಗೆ, ದುಡಿಮೆದು ಅಲ್ವಾ? ಹೌದು. ಮತ್ತಿನ್ ಜಾಸ್ತಿ ರಜಾ ಹಾಕಿದ್ರೆ ಕೆಲ್ಸನ ತೆಗೆದು ಹಾಕ್ತಾರೆ ಅನ್ನೋ ಭಯ ಕೂಡ ಇರುತ್ತೆ. ಸೊ ಇದು ಕೇವಲ ಒಬ್ರು ಮಾಡುವಂತದ್ದು ಆಗಿರಲ್ಲ, ಇದು ಆಸ್ ಎ ಸೊಸೈಟಿ, ಆಸ್ ಎ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಮೆನ್ಸ್ಟ್ರುವಲ್ ಲೀವ್ 3 ದಿನ ಕೊಟ್ರೆ ಒಳ್ಳೇದು. ಅಟ್ಲೀಸ್ಟ್ 1 ದಿನ ಕೊಟ್ಟಿದ್ದಾರೆ, ಇನ್ನೊಂದ್ 2 ದಿನ ಹೋಪ್ಫುಲಿ ಇನ್ನೊಂದಷ್ಟು ವರ್ಷ ಆದ್ಮೇಲೆ ಅದು ಬದಲಾವಣೆ ಬರಬಹುದು ಅಂತ ಅಂದ್ಕೋಬೇಕು. ಸೊ ಅಲ್ಲಿ ತನಕ ಏನ್ ಮಾಡೋಣ ಅಂದ್ರೆ, ಇರೋ 1 ರಜಾನು ನಾನು ತಗೊಳಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ರಜದ ಬಗ್ಗೆ ಬಂದಾಗ ನೋಡ್ತಾ ಇದ್ದೆ, ಕೆಲವರು ಇಷ್ಟು ವರ್ಷನೇ ಹೆಣ್ಮಕ್ಳು ರಜಾ ಇಲ್ದೆ ಕಳ್ದಿದೀವಿ ಅಂತ ಇವಾಗ ಯಾಕಬೇಕು ನಮ್ಗೆ ರಜಾ? ಅದೇ ನಾವ್ ಹೇಳೋದು, ಹೆಣ್ಣಿಗೆ ಹೆಣ್ಣೆ ಶತ್ರು. ಇಷ್ಟು ವರ್ಷ ಸಹಿಸಿದಿರಪ್ಪ, ಇನ್ ಸಿಗ್ತಾ ಇದೆ, ವೈ ಡೋಂಟ್ ಯು ಟೇಕ್ ದ ಬೆನಿಫಿಟ್? ಎಸ್, ಟ್ರೂ ಅಲ್ವಾ? ಇಷ್ಟು ವರ್ಷ ಕಳೆದಿದ್ದೀರಾ, ಅನಿವಾರ್ಯತೆ, ರಜಾ ಇರ್ಲಿಲ್ಲ, ಮಾಡ್ತಾ ಇದ್ವಿ. ಇವಾಗ 1 ದಿನ ಸಿಗತ್ತೆ, ರಜಾ ತಗೊಳ್ಳಿ. ಇಲ್ಲ ಯಾರಿಗೆ ಜಾಸ್ತಿ ಮುಟ್ಟಿನ ನೋವಾಗತ್ತೆ, ಸುಸ್ತಾಗತ್ತೆ, 1 ದಿನ ಸಂಬಳ ಕಟ್ಟಾಗತ್ತೆ ಅಂತ ಯೋಚನೆ ಮಾಡೋ ಬದಲು ನನ್ನ ಆರೋಗ್ಯ ಇಂಪ್ರೂವ್ ಆಗ್ಬೇಕು ಅಂತ 1 ದಿನ ರಜಾ ತಗೊಳ್ಳಿ.
ದಿಸ್ ಇಸ್ ಮೈ ಸಜೆಷನ್ ಟು ಆಲ್ ಮೈ ಪೇಷಂಟ್ಸ್, ಆಲ್ ದಿ ವಿಮೆನ್ ಹೂ ಆರ್ ವಾಚಿಂಗ್ ದಿಸ್. ನಿಮ್ಮ ಆರೋಗ್ಯ ಎಲ್ಲಕ್ಕಿಂತ ಮುಖ್ಯ. ಒಂದು ದಿನ ಆಫೀಸ್ಗೆ ಹೋದ್ರೆ ಇಷ್ಟು ಕೆಲಸ ಕಡಿಮೆ ಆಗುತ್ತೆ, ಖಂಡಿತ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಆರೋಗ್ಯ ಕೆಟ್ಟರೆ ಮತ್ತೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕಿಂತ ಒಂದಿನ ರಜಾ ಹಾಕಿ ಮನೇಲಿ ಇರೋದು ಒಳ್ಳೇದು. ಇದು ವರ್ಕಿಂಗ್ ವಿಮೆನ್ ಸಮಸ್ಯೆ. ಇನ್ನು ಮನೇಲೇ ಇರೋರ್ದು ಇನ್ನೊಂದು ಸಮಸ್ಯೆ ಇದೆ. ನಿನ್ಗೇನು ಮನೇಲೇ ಇರ್ತೀಯಲ್ಲ, ಅದನ್ನ ಏನ್ ಮಾಡಿದೆ, ಎಲ್ರಿಗೂ ಆಗತ್ತೆ ಮಾಡು. ಎಲ್ರಿಗೂ ಪೀರಿಯಡ್ಸ್ ಆಗತ್ತೆ, ನಿಂದೇನು ವಿಶೇಷ, ಮಾಡು ಅಲ್ವಾ. ಅದು ಇನ್ನೊಂದು ಸಮಸ್ಯೆ ಅವ್ರದ್ದು. ಪ್ರತಿದಿನ ಬೆಳಗ್ಗೆ ಎದ್ದು ಮಕ್ಳನ್ನ ರೆಡಿ ಮಾಡಿ ಅಡಿಗೆ ಮಾಡಿ ಮನೆ ಕೆಲಸಗಳು ಮಾಡೋದು ಆ ಟೈಮಲ್ಲಿ ತುಂಬಾ ಕಷ್ಟ. ಹೌದು ಹೌದು, ತುಂಬಾ ಕಷ್ಟ. ಅಂದ್ರೆ ಅವ್ರಿಗೆ ನೋವಿರುತ್ತೆ, ಸುಸ್ತಿರುತ್ತೆ, ಫ್ಲೋ ಹೆವಿ ಇರುತ್ತೆ. ಮನೆಯವ್ರು ಅರ್ಥ ಮಾಡ್ಕೋಬೇಕು. ನಾವು ಈ ಮುಟ್ಟನ್ನ ಒಂದು ಟ್ಯಾಬು ಆಗಿ ಗುಟ್ಟಾಗಿಡ್ಬೇಕಾಗಿರೋ ವಿಚಾರ ಅಂತ ಅಂದ್ಕೊಳ್ತೀವಿ. ಅಲ್ಲ, ಮನೆಯವ್ರಿಗೆಲ್ರಿಗೂ ಗೊತ್ತಿರಬೇಕು. ನನ್ನ ಹೆಂಡತಿಗೆ ಪೀರಿಯಡ್ಸ್ ಆಗಿದೆ, ಅವಳಿಗೆ ರೆಸ್ಟ್ ಬೇಕು ಅನ್ನೋದು ಗಂಡನಿಗೆ ಗೊತ್ತಿರಬೇಕು. ಹೌದು ಅಲ್ವಾ. ನನ್ನ ಅಮ್ಮನಿಗೆ ಪೀರಿಯಡ್ಸ್ ಆಗಿದೆ, ಅವಳಿಗೆ ರೆಸ್ಟ್ ಬೇಕು ಅನ್ನೋದು ಮಗನಿಗೆ ಮಗಳಿಗೆ ಗೊತ್ತಿರಬೇಕು ಅಲ್ವಾ. ಸೊ ಇದು ಹೇಳ್ತಾ ಹೋದ್ರೆ ಇದು ಒಂದು ಸಾಮಾಜಿಕ ಸಮಸ್ಯೆ ಖಂಡಿತವಾಗ್ಲು. ಯಾಕಂದ್ರೆ ಅದು ಬರೀ ಮಹಿಳೆಯರ ಸಮಸ್ಯೆ ಅಲ್ಲ ಇದು. ಸೊ ರೆಸ್ಟ್ ಬೇಕು, ರೆಸ್ಟ್ ಮಾಡ್ಲೇಬೇಕು. ಆ ಟೈಮಲ್ಲಿ ಫಿಸಿಕಲ್ ಆಕ್ಟಿವಿಟಿ ಬೇಡ, ಉಳಿದ ದಿನಗಳಲ್ಲಿ ವ್ಯಾಯಾಮ ಬೇಕು, ಆಹಾರದಲ್ಲಿ ರೆಸ್ಟ್ರಿಕ್ಷನ್ಸ್ ಆ ಟೈಮಲ್ಲಿ ಬೇಕು. ಯಾರಿಗೆ ಮುಟ್ಟಿನ ನೋವು ಜಾಸ್ತಿ ಇದೆ ಅವರು ಪೀರಿಯಡ್ಸ್ ಟೈಮ್ ಅಲ್ಲದೆ ಇರುವಾಗ ಕೂಡ ಅತಿಯಾದ ಖಾರ, ಡೀಪ್ ಫ್ರೈಡ್, ಎಣ್ಣೆಯಲ್ಲಿ ಕರೆದಿರೋದು, ಜಂಕ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು, ಮತ್ತೆ ಈ ಜ್ಯೂಸ್ಗಳು ಬರುತ್ತೆ, ಕಾಫಿ ಟೀ, ಇದೆಲ್ಲ ಬಾಕಿ ಟೈಮಲ್ಲೂ ತುಂಬಾ ಕಾಫಿ ಟೀ ಕುಡಿಯುವಂಥದ್ದು ಎಲ್ಲ ಮಾಡಿದ್ರೆ ಮುಟ್ಟಿನ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಿದ್ದೆಗೆಡೋದು, ಆಗ್ಲೇ ಹೇಳದ್ನಲ್ಲ ಇದು. ಇನ್ನೊಂದು ಅಂಶ ಏನು ಅಂದ್ರೆ ಸ್ಟ್ರೆಸ್. ಮಾನಸಿಕವಾಗಿ ಎಷ್ಟು ಖುಷಿಯಾಗಿರ್ತೀವೋ ಪೀರಿಯಡ್ಸ್ ನೋವು ಅಷ್ಟು ಕಡಿಮೆ. ನೀವು ಗಮನಿಸಿದಿರಾ ಇಲ್ವಾ ಗೊತ್ತಿಲ್ಲ. ನೀವು ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ನೀವು ಬೇಕಾದ್ರೆ ಒಂದು ಚಾರ್ಟ್ ಬೇಕಾದ್ರೆ ತರ ಮಾಡ್ಕೊಳ್ಳಿ. ಏನಾದ್ರು ಯಾವ ತಿಂಗಳು ನಿಮಗೆ ಸ್ಟ್ರೆಸ್ ಕಡಿಮೆ ಇದೆ, ಮಾನಸಿಕವಾಗಿ ತುಂಬಾ ಖುಷಿಯಾಗಿದ್ದೀರಾ, ಆ ಸಮಯದಲ್ಲಿ ಜನರಲಿ ನಮಗ್ ನೋವು ಸ್ವಲ್ಪ ಕಡಿಮೆ ಇರುತ್ತೆ. ಹೆಚ್ಚು ಖುಷಿಯಾದಷ್ಟು ನೋವು ಕಡಿಮೆ. ಹ್ಯಾಪಿ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್, ಎಸ್. ಅದು ಒಂದು. ಇನ್ನೊಂದು ಮಾನಸಿಕ ಒತ್ತಡ. ತುಂಬಾ ಸ್ಟ್ರೆಸ್ ಎಲ್ರಿಗೂ ಇದೆ, ಬೇರೆ ಬೇರೆ ಕಾರಣಕ್ಕೆ ಬರುತ್ತೆ. ಸ್ಟ್ರೆಸ್ ಅನ್ನೋದು ಒಂದೇ ಒಂದು ಏನು ಹೊರಗಡೆ ಕಾಣೋದು ಒಂದೇ ಆದ್ರೂ ಕಾರಣಗಳು ಬೇರೆ ಬೇರೆ ಇರುತ್ತೆ, ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಸ್ಟ್ರೆಸ್ ಆದಾಗ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಜಾಸ್ತಿ. ಅದು ಫ್ಲೋ ಇರಬಹುದು, ನೋವಿರ್ಬೋದು, ಇರ್ರೆಗ್ಯುಲಾರಿಟಿ ಇರ್ಬೋದು, ಎಲ್ಲವೂ ಹೆಚ್ಚು ಕಮ್ಮಿ ಆಗತ್ತೆ. ಸೊ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವತಃ ಪ್ರಯತ್ನಗಳು ಮಾಡ್ಕೋಬೇಕು. ಇಡೀ ಮಾಕಾಶಾಲ, ಇಡೀ ಮನೆ ಜವಾಬ್ದಾರಿ, ಇಡೀ ಜಗತ್ತು ತನ್ನ ತಲೆ ಮೇಲೆ ಇದೆ ಅಂತ ತಿಳ್ಕೊಳ್ಳೋದು ಬೇಡ ನಾವು. ಹೌದು, ಅದ್ ತಿಳ್ಕೊಂಡೆ ಸ್ಟ್ರೆಸ್ ಜಾಸ್ತಿ ಆಗಿರೋದು. ಒಂದಿನ ಮಾಡಿದ್ದೇನೋ ಅಡಿಗೆ ಸರಿಯಾಗಿಲ್ಲ, ಅದನ್ನೇ ಯಾರೋ ಏನೋ ಹೇಳ್ತಾರೆ, ತಲೆಲೇ ಇಟ್ಕೊಂಡಿರ್ತೀವಿ. ಇವತ್ ನಾನ್ ಮಾಡಿದ್ ಸರಿಯಾಗಿಲ್ಲ, ಗಂಡ ಹಿಂಗಂದ, ಮಕ್ಳು ಹಿಂಗಂದ್ಬಿಟ್ರು, ಅತ್ತೆ ಹಿಂಗಂದ್ರು. ಬಿಟ್ಬಿಡಿ ಅಲ್ಲಿಗೆ. ನೀವು ಜೀವನದಲ್ಲಿ ಒಂದೇ ಸಲ ಅಲ್ಲ ಅಡಿಗೆ ಮಾಡೋದು, ನಾಳೆ ಮತ್ತೆ ಮಾಡ್ತೀರಾ. ಬಟ್ ಅದು ಮ್ಯಾಟರ್ ಆಗೋದಿಲ್ಲ. ಅಡಿಗೆ ಹಾಳಾಯ್ತು ಅಂದ್ರೆ ನಾವು ಹ್ಯಾಪಿ ಏನಿರುತ್ತೆ, ಖುಷಿ ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡೋದು ಕಡಿಮೆ, ದುಃಖವನ್ನ ರಿಪೀಟೆಡ್ ಆಗಿ ಯೋಚನೆ ಮಾಡ್ತಿರ್ತೀವಿ. ಅದೇ ಹೇಳ್ತಾರಲ್ಲ, ಒಂದೇ ಜೋಕಿಗೆ 10 ಸಲ ನಗಲ್ಲ, ಬಟ್ ಒಂದೇ ನೋವಿಗೆ 10 ಸಲ ಅಳ್ತೀವಿ. ಹೌದು. ಈಗ ಒಂದ್ಸಲ ನೋವಾಯ್ತು, ಬೇಜಾರಾಯ್ತು, ಆಯ್ತು, ಮುಗೀತು. ವೈ ಡು ಯು ವಾಂಟ್ ಟು ಕಂಟಿನ್ಯೂ ದ್ಯಾಟ್? ಮತ್ತೆ ನಾಳೆಗೆ, ನಾಡಿದ್ದಿಗೆ, 1 ತಿಂಗಳು ಬಿಟ್ಟು, 1 ವರ್ಷ ಬಿಟ್ಟು ಅದಕ್ಕೆ ಅಳ್ತಾ ಇರ್ತೀವಿ. ಹೌದು ಅಲ್ವಾ. ನೆನಪಿರುತ್ತೆ, ನೋವಿನ ನೆನಪಿರುತ್ತೆ, ಬಟ್ ಮತ್ತೆ ನೋವಾಗ್ಬಾರ್ದು ಅದು. ಸೊ ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಆತರ ಆದಾಗ ಯಾರೋ ಏನೋ ಅಂದ್ರು, ಅದನ್ನೆಲ್ಲ ಬಿಟ್ಟು ಬದುಕೋದಕ್ಕೆ ಕಲಿಬೇಕು ನಾವು. ಅವ್ರೇನೋ ಅಂತಾರೆ, ಇವ್ರೇನೋ ಅಂತಾರೆ. ಹೆಣ್ಮಕ್ಳಿಗೆ ಇದು ತುಂಬಾ ಜಾಸ್ತಿ ಇದೆ ಈ ಸಮಸ್ಯೆಗಳು. ಇವಾಗ ನಾನು ಈ ಸೀರೆ ಉಟ್ಕೊಂಬಂದೆ, ಯಾರೇನು ಅಂದ್ಕೋತಾರೋ. ಹೌದು. ಈ ಡ್ರೆಸ್ ಹಾಕೊಂಡೆ, ನಾನು ಸ್ಲೀವ್ಲೆಸ್ ಹಾಕೊಂಬಂದೆ, ನಾನು ಶಾರ್ಟ್ ಡ್ರೆಸ್ ಹಾಕ್ದೆ, ಅವ್ರೇನಂತಾರೋ ಇವ್ರೇನಂತಾರೋ. ನಮ್ ಸಮಾಜದಲ್ಲೂ ಅಂತದ್ದು ನಡೆಯೋದು ಹೌದು. ಬಟ್ ಸಮಾಜದಲ್ಲಿ ಲಕ್ಷ ಜನರನ್ನ ಸರಿ ಮಾಡ್ಬೋದಾ, ಅಥವಾ ನಾವು ನಮ್ಮಷ್ಟಕ್ಕೆ ಆರಾಮಾಗಿರೋದಾ ಬೆಟರು? ಇಗ್ನೋರ್ ಮಾಡೋದು ಬೆಟರು ಅಂತದನ್ನ. ತೀರಾ ಅನಗತ್ಯ ಯಾರ್ಯಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿರ್ತೀವಿ, 100 ಜನ ಲೈಕ್ ಓದ್ತಿರ್ತಾರೆ, ಯಾರೋ ಇಬ್ರು ಬಂದು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ನಾವು 100 ಲೈಕ್ ಇಂದ 100 ಒಳ್ಳೆ ಕಮೆಂಟ್ ಗಿಂತ 2 ಕೆಟ್ಟ ಕಮೆಂಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. 100% ಮೂಡ್ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಹೌದು. ಇದು ಒಂದು ಉದಾಹರಣೆ. ಇದು ನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ. ಇದು ಸ್ಟ್ರೆಸ್ ಮಾಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ಕುಟುಂಬದ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಹೆಣ್ಣು ಮಕ್ಕಳ ಸ್ಟ್ರೆಸ್ ಅಲ್ಲಿ ಕುಟುಂಬದ ಕಾಂಟ್ರಿಬ್ಯೂಷನ್ ಇದೆ, ಸಮಾಜದ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಯಾರು ಎಷ್ಟೇ ಇಲ್ಲ ಅಂತ ಅಂದ್ರು ಅದು ಇದೆ. ಇದು ಸತ್ಯ, ವಾಸ್ತವ, ನಮ್ಮ ಸಮಾಜದಲ್ಲಿರುವಂಥದ್ದು. ಕುಟುಂಬ ಸ್ಟ್ರೆಸ್ ಕೊಡ್ತಾ ಇರುತ್ತೆ. ಅವಳು ಎಷ್ಟು ಆರಾಮಾಗಿರ್ಬೇಕು ಅಂತ ಅನ್ಕೊಂಡ್ರು
ಹಲವಾರು ಸಮಸ್ಯೆಗಳಿದೆ ಕುಟುಂಬದ್ದು. ಅದಕ್ಕೆ ಕುಟುಂಬ ಅರ್ಥ ಮಾಡ್ಕೋಬೇಕು. ಗಂಡ ಆಗಿರ್ಬಹುದು, ಮಕ್ಕಳಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಸೊಸೆ ಅಥವಾ ಹೆಂಡತಿ ಆರೋಗ್ಯ ಅವಳು ಚೆನ್ನಾಗಿದ್ರೆ ಕುಟುಂಬ ಚೆನ್ನಾಗಿರತ್ತಲ್ವಾ. ಸೊ ಆ ಫ್ಯಾಕ್ಟರ್ಸು ಕೆಲವೊಂದು ನಮ್ ಕಂಟ್ರೋಲ್ ಇರುತ್ತೆ. ಸೊ ಕುಟುಂಬದವರು ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ಮೈ ರಿಕ್ವೆಸ್ಟ್. ಇನ್ನೊಂದು, ಹೆಣ್ಣು ಮಕ್ಕಳು ತಾವು ಕೂಡ ತನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು ಏನ್ ಮಾಡ್ತೀವಿ, ಇಡೀ ಕುಟುಂಬದ ಗಮನ ಕೊಡ್ತೀವಿ, ನಮ್ಮ ಆರೋಗ್ಯಕ್ಕೆ ಗಮನ ಕೊಡಲ್ಲ. ಅದು ಮಾಡಕ್ ಹೋಗ್ಬಾರ್ದು. ಈಗ ಈ ವಿಚಾರಗಳು ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಗ್ತಾ ಹೋಗುತ್ತೆ ಎಲ್ಲಾ ಮಹಿಳೆಯರಿಗೂ ಕೂಡ. ಯಾಕಂದ್ರೆ ನೋವನ್ನ ಅವಳು ಒಪ್ಕೊಂಡು ತಪ್ಪು ಮಾಡಿದ್ದು. ಆಕ್ಚುಲಿ ನನ್ನ ನೋವು ನಂದು, ನಿಂದು ಅದೇ ನೋವು, ನೀನು ಅನುಭವಿಸು. ಅದು ನಿಜವಾಗ್ಲೂ ಅವ್ರ ತಪ್ಪು, ನಿಜವಾಗ್ ನಮ್ದೇ ತಪ್ಪು. ಅದು ಎಲ್ಲ ಮಹಿಳೆಯರೇ, ಹೆಣ್ಮಕ್ಳ ತಪ್ಪು. ಅದನ್ನ ಬದಲಾವಣೆ ಅವ್ರವ್ರೇ ಮಾಡ್ಕೋಬೇಕು ಅನ್ನೋದು. ಜೊತೆಗೆ ಇನ್ನಷ್ಟು ಮೂಢನಂಬಿಕೆಗಳಿದೆ. ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರುತ್ತೆ, ಮುಟ್ಟಾದ ದಿನ ತಲೆಗೆ ಸ್ನಾನ ಮಾಡಬೇಡಿ, ಅಥವಾ ಕೆಲವ್ರು ಹೇಳೋದು ಮುಟ್ಟಾದ ದಿನ 2 ಸಲ ತಲೆಗೆ ಸ್ನಾನ ಮಾಡಿ, ಆಮೇಲೆ ತಲೆ ಸ್ನಾನ ಮಾಡಬಾರ್ದು, ಮಾಡಿದ್ರೆ ಹೊಟ್ಟೆ ನೋವಾಗುತ್ತೆ. ಇಂಥದ್ದೆಲ್ಲ ಕೆಲವು ಓಡ್ತಾ ಇರುತ್ತೆ ವಿಚಾರಗಳು. ಇದೇನು ತಲೆ ಸ್ನಾನ ಮಾಡೋದ್ರಿಂದ ಹೊಟ್ಟೆ ನೋವಿಗೆ ಏನ್ ಎಫೆಕ್ಟು? ಇದರಲ್ಲಿ 2 ಅಂಶ ಇದೆ. ಕೆಲವು ಮೂಢನಂಬಿಕೆಗಳಿದೆ, ಕೆಲವು ಸರಿಯಾದ ವಿಚಾರಗಳನ್ನ ಮೂಢನಂಬಿಕೆ ಅಂತ ಅಂದ್ಕೊಂಡಿರ್ತೀವಿ. ನಮಗೊಂದೇನು ಅಂದ್ರೆ, ಯಾವ್ದು ಸಂಪ್ರದಾಯದಲ್ಲಿ ಬಂದಿದೆ ಅದೆಲ್ಲ ಮೂಢನಂಬಿಕೆ ಅನ್ನೋ ಒಂದು ಭ್ರಮೆ ಇದೆ ನಮ್ಗೆ. ಹೌದು, ಕೆಲವೊಂದು ತಪ್ಪಾಗಿರೋ ಆಚರಣೆಗಳು, ನಾನು ಆಗ್ಲೇ ಹೇಳ್ತಿದ್ನಲ್ಲ, ತಲೆತಲಾಂತರದಿಂದ ಬರ್ಬೇಕಾದ್ರೆ ತಪ್ಪಾಚರಣೆಗಳು ಸೇರ್ಕೊಂಡಿರತ್ತೆ, ಇಲ್ಲ ಅಂತಲ್ಲ. ಇನ್ನು ಕೆಲವು ಸರಿಯಾಗಿರತ್ತೆ, ಬಟ್ ನಮಗ್ ಗೊತ್ತಿರಲ್ಲ, ಹಾಗಾಗಿ ತಪ್ಪು ಅಂತ ಅನ್ಕೋತೀವಿ. ನೀವೀಗ ತಗೊಂಡಿರೋಂತ ಉದಾಹರಣೆ ತಲೆಗೆ ಸ್ನಾನ ಮಾಡುವಂಥದ್ದು. ನಮ್ಮ ಊರಲ್ಲಿ ಅಥವಾ ನಾನ್ ಬೆಳೆದು ಬಂದಿರೋ ಸಂಪ್ರದಾಯದಲ್ಲಿ ಹೇಗೆ ಅಂದ್ರೆ, 4ನೇ ದಿನ ತಲೆಗೆ ಸ್ನಾನ ಮಾಡೋದು. ಪೀರಿಯಡ್ಸ್ ಆಗಿ 3 ರಾತ್ರಿ ಕಳಿಬೇಕು, 4ನೇ ದಿನ ತಲೆಗೆ ಸ್ನಾನ ಮಾಡಿ ಮನೆ ಒಳಗಡೆ ಬರೋದು. ಇದ್ರ ಬಗ್ಗೆ ತುಂಬಾ ವಿಚಾರಗಳಿದೆ, ಬಟ್ ನಾನು ಬ್ರೀಫ್ ಆಗಿ ಒಂದಷ್ಟು ಹೇಳ್ಬಿಡ್ತೀನಿ. ಈಗ ಇದು ಸಂಪ್ರದಾಯ ನಾನ್ ನೋಡ್ಕೊಂಡ್ ಬಂದಿರೋಂಥದ್ದು, ನಮ್ಮ ಕಡೆ ಎಲ್ಲ ಇರುವಂತದ್ದು. ಅಂದ್ರೆ ಮೊದಲ 3 ದಿನ ತಲೆ ಸ್ನಾನ ಇಲ್ಲ ಸ್ನಾನ ಮೂಲ ನಿಜವಾಗಿ ನೋಡೋದಾದ್ರೆ ಸ್ನಾನನೂ ಮಾಡಬಾರ್ದು ಆ ಟೈಮಲ್ಲಿ. ತಲೆಗೆ ಸ್ನಾನ ಅಂತೂ ಇಲ್ಲ. 4ನೇ ದಿನ ತಲೆಗೆ ಸ್ನಾನ ಬೆಳಿಗ್ಗೆ ಸ್ನಾನ ಮಾಡಿ 3 ರಾತ್ರಿ ಕಳೆದ್ಮೇಲೆ ತಲೆಗೆ ಸ್ನಾನ ಮಾಡಿ ಮನೆ ಒಳಗಡೆ ಬರೋದು ಅಂತ. ಬೆಂಗಳೂರಲ್ಲಿ ಕೆಲವೊಂದ್ ಕಡೆ ನಾನು ಹೀಗೆ ಮಾತಾಡ್ತಾ, ಪೇಷಂಟ್ಸ್ ಹತ್ರ ಎಲ್ಲ ಮಾತಾಡ್ತಾ, ಜನರ ಜೊತೆ ಇಂಟರಾಕ್ಟ್ ಮಾಡ್ತಾ ಏನ್ ಹೇಳಿದ್ರು, ಪೀರಿಯಡ್ಸ್ ಆದ ತಕ್ಷಣ ನಾವು ತಲೆಗೆ ಸ್ನಾನ ಮಾಡಿ ಒಳಗಡೆ ಬಂದ್ಬಿಡ್ತೀವಿ ಅಂತ ಅಂದ್ರು. ಯಾಕೆ ಅಂದ್ರೆ ನಮ್ಮಲ್ಲಿ ಆ ಸಂಪ್ರದಾಯ ಇದೆ, ನಮ್ಮನೇಲಿ ಒಳಗಡೆ ಬರಕ್ ಬಿಡಲ್ಲ ಇಲ್ಲ ಅಂದ್ರೆ ಅಂತ. ಅದು ಯಾಕೆ ಬಂದಿದೆ ಆ ರೂಢಿ ಅಂದ್ರೆ, ಪೀರಿಯಡ್ಸ್ ಮುಗಿದ ಮೇಲೆ 4ನೇ ದಿನಾನೋ 5ನೇ ದಿನಾನೋ, ಒಂದೊಂದು ಊರಲ್ಲಿ ಒಂದೊಂದ್ ತರ ಇದೆ. ಕೆಲವು ಕಡೆಯಲ್ಲಿ 7ನೇ ದಿನ ಅಂತಾನೂ ಇದೆ, 6ನೇ ದಿನ ಹೀಗೆ ಇದೆ. ನಾನ್ ನೋಡಿರೋಂಥದ್ದು 4ನೇ ದಿನ ತಲೆಗೆ ಸ್ನಾನ ಮಾಡೋದು. 3 ದಿನ ಮನೆ ಒಳಗಡೆ ಬರೋ ಹಾಗಿಲ್ಲ. ಒಳಗಡೆ ಬರೋ ಹಾಗಿಲ್ಲ ಅಂದ್ರೆ ಅಂಗಳದಲ್ಲಿ ಇರ್ಬೇಕು ಅಂತ ಅಲ್ಲ. ಅದಕ್ಕೋಸ್ಕರ ಮುಂಚೆ ಏನ್ ಮಾಡ್ತಿದ್ರು, ಸೆಪರೇಟ್ ರೂಮ್ ಇರೋದು, ಮುಟ್ಟಾದವ್ರು ಇರೋದಕ್ಕೆ, ಬಾಣಂತಿಯರಿಗೆ ಇರೋದಕ್ಕೆ ಅಂತಾನೆ, ಡೆಲಿವರಿ ಆದವ್ರಿಗೆ ಮತ್ತೆ ಮುಟ್ಟಾದವ್ರಿಗೆ ಇರೋದಕ್ಕೆ ಅಂತಾನೆ ಸೆಪರೇಟ್ ಒಂದು ಕೋಣೆ ಪ್ರತಿಯೊಂದು ಮನೇಲೂ ಇರೋದು ಹಿಂದಿನ ಕಾಲದಲ್ಲಿ. ನಾವೇನ್ ಮಾಡಿದ್ವಿ, ಆ ಕೋಣೆನ ಕ್ಯಾನ್ಸಲ್ ಮಾಡ್ಬಿಟ್ವಿ, ಆ ರೂಮ್ ಕ್ಯಾನ್ಸಲ್ ಮಾಡಿದ್ವಿ, ಮನೆಯಿಂದ ಹೊರಗಡೆ ಇರ್ಬೇಕು ಅನ್ನೋದು ಮಾತ್ರ ಉಳಿಸ್ಕೊಂಡ್ವಿ. ಹೌದು, ಆಯ್ತಾ. ಈಗ ಮುಖ್ಯ ಮನೆಯಲ್ಲಿ ದೇವ್ರ ಮನೆ ಇರುತ್ತೆ, ಅಡಿಗೆ ಮನೆ ಇರುತ್ತೆ, ಆ ಫೌಂಡೇಶನ್ ಏನಿದೆ ಅದ್ರ ಒಳಗಡೆ ಬರಬಾರ್ದು. ಅಥವಾ ಅದೊಂದು ಏನು ಕೋಣೆಗಳಿದೆ ಅಲ್ಲಿ ಮುಖ್ಯ ಒಳಗಡೆ ಏನು ಈ ಪೂಜೆ ಮಾಡ್ತೀವಲ್ಲ, ಒಂದು ದ್ವಾರ ಇರುತ್ತೆ, ಹೊಸ್ತಿಲಿರುತ್ತೆ, ಮುಖ್ಯ ದ್ವಾರ, ಅದ್ರ ಒಳಗಡೆ ಬರಬಾರ್ದು ಅಂತ ಇರುತ್ತೆ ಹೊರತು ಅಂಗಳದಲ್ಲಿ ಮಲ್ಕೋಬೇಕು ಅನ್ನೋ ಪದ್ಧತಿ ಎಲ್ಲೂ ಇಲ್ಲ. ಅದು ನಾವು ಮಾಡ್ಕೊಂಡಿರೋದು. ಯಾಕಂದ್ರೆ ಆ ಸೆಪರೇಟ್ ಕೋಣೆ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಮನೇಲಿ 2 ರೂಮ್ ಇಟ್ಕೋತೀವಿ. ಮನೆಯಿಂದ ಹೊರಗಡೆ ಹೋಗು ಅಂತಂದ್ರೆ ಎಲ್ಲಿ ಹೋಗ್ಬೇಕು, ಪಾಪ ಅಂಗಳದಲ್ಲೇ ಇರ್ಬೇಕು. ಹಾಗೆ ಹೊರಗಡೆ ಆ ಬೇರೆ ಕೋಣೆಯಲ್ಲಿ ಅಥವಾ ಹೊರಗಡೆ ಜಾಗದಲ್ಲಿ ಇದ್ದು ಸ್ನಾನ ಆದ್ಮೇಲೆ ಒಳಗಡೆ ಬರೋ ಅಂಥದ್ದು ಪದ್ಧತಿ. ಅದಕ್ಕೆ ಆರೋಗ್ಯದ ಕಾರಣಗಳು ಇದೆ. ಆಯ್ತಾ. ನಾವೇನ್ ಮಾಡಿದ್ವಿ, ಹೊರಗಡೆ ನಿಲ್ಲೋದನ್ನ ಹೊರಗಡೆಯಿಂದ ಒಳಗಡೆ ಬರ್ಬೇಕಾದ್ರೆ ಸ್ನಾನ ಮಾಡ್ಬೇಕು ಅಂತ ಮಾತ್ರ ಇಟ್ಕೊಂಡ್ವಿ. ಪೀರಿಯಡ್ಸ್ ಮುಗಿದ ಮೇಲೆ ಸ್ನಾನ ಮಾಡಿ ಒಳಗಡೆ ಬರ್ಬೇಕು ಅನ್ನೋದನ್ನ ಬಿಟ್ಬಿಟ್ವಿ. ಸ್ನಾನ ಮಾಡಿದ್ರೆ ಒಳಗಡೆ ಬರ್ಬೋದು. ಪೀರಿಯಡ್ಸ್ ಆದ್ಮೇಲೆ ಸ್ನಾನ ಮಾಡ್ಬೇಕಾಗಿರೋದು ಆಕ್ಚುಲಿ ತಲೆಗೆ ಸ್ನಾನ. ಪೀರಿಯಡ್ಸ್ ಮುಗಿದ ಮೇಲೆ ತಲೆಗೆ ಸ್ನಾನ ಮಾಡಿ ಅಂದ್ರೆ ಪೂರ್ತಿ ಸ್ನಾನ ಮಾಡ್ಕೊಂಡು ಒಳಗಡೆ ಬರ್ಬೇಕು. ನಾವು ಪೀರಿಯಡ್ಸ್ ಆದ್ಮೇಲೆ ಅನ್ನೋದನ್ನ ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡು ಒಳಗಡೆ ಬನ್ನಿ ಅಂದ್ವಿ. ಹೌದು. ಹಾಗಾಗಿ ಪೀರಿಯಡ್ಸ್ ಆದ ತಕ್ಷಣ ತಲೆಗೆ ಸ್ನಾನ ಮಾಡ್ಕೋತಾರೆ, ಒಳಗಡೆ ಬರ್ತಾರೆ. ಪೀರಿಯಡ್ಸ್ ಆದಾಗ ನಾವು ಸ್ನಾನ ಮಾಡೋದಕ್ಕೆ ನಿಷೇಧ ಇದೆ. ಮೈ ಮೇಲೆ ನೀರನ್ನ ಹಾಕೋಬಾರ್ದು. ನೀರನ್ನ ಪೀರಿಯಡ್ಸ್ ಆದಾಗ ಒಂದು ಫ್ಲೋ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅದು ಫ್ಲೋ ಹೆಚ್ಚು ಕಮ್ಮಿ ಆಗತ್ತೆ, ಮೈ ಮೇಲೆ ನೀರನ್ನ ಸುರ್ಕೊಳ್ಳೋದು. ಇದು ಆಯುರ್ವೇದದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನಾನ ಇಲ್ಲ, ತಲೆಗೆ ಸ್ನಾನ ಅಂತೂ ಇಲ್ವೇ ಇಲ್ಲ. ಅದಕ್ಕೆ 3 ದಿನ ಆದ್ಮೇಲೆನೆ ಸ್ನಾನ ಮಾಡ್ಬೇಕಾಗಿರೋದು. ಅದು ಕೂಡ ಯಾರಿಗಾದ್ರೂ ಹೆವಿ ಫ್ಲೋ ಇದೆ 4-5ನೇ ದಿನ, ಬರೀ 3 ದಿನ ಲೆಕ್ಕ ಅಲ್ಲ, 3 ದಿನ ಅಂತ ಹೇಳಿರೋವಂಥದ್ದು, ದಟ್ ಈಸ್ ಫಾರ್ ನಾರ್ಮಲ್ ಕಂಡೀಷನ್ಸ್. ಯಾರಿಗೂ ಹೆವಿ ಫ್ಲೋ ಇದೆ ಅವಾಗ ತಲೆಗೆ ಸ್ನಾನ ಮಾಡಿದ್ರೆ ದ್ಯಾಟ್ ವಿಲ್ ಇಂಪ್ಯಾಕ್ಟ್ ದ ಫ್ಲೋ ಅಂಡ್ ದ ಪೇನ್. ಸೊ ಬೆಟರ್ ಅವಾಯ್ಡ್. ತಲೆಗೆ ಸ್ನಾನ ಅಂತೂ ಮಾಡಕ್ಕೆ ಹೋಗ್ಬೇಡಿ. ಮೈಗೆ ಸ್ನಾನ ಏನಾಗಿದೆ, ನಮಗೆ ಸ್ನಾನ ಮಾಡದೆ ಇರಕ್ಕಾಗಲ್ಲ.
ಹೌದು. ಅದು ಒಂದು ಅಭ್ಯಾಸ ಇದೆ. ಸೊ ಸ್ನಾನ ಸಾಧ್ಯ ಆದ್ರೆ ಅವಾಯ್ಡ್ ಮಾಡಿ. ಸ್ನಾನ ಮಾಡಬಾರ್ದು ಅಂದ್ರೆ ಹೈಜೀನ್ ಮೇಂಟೈನ್ ಮಾಡಬಾರ್ದು ಅಂತ ಅಲ್ಲ. ಪ್ರೈವೇಟ್ ಪಾರ್ಟ್ಸ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳೋ ಅಂತದ್ದು ಅದೆಲ್ಲವನ್ನು ಖಂಡಿತವಾಗ್ಲೂ ಮಾಡ್ಲೇಬೇಕು. ಸ್ನಾನ ಮೈ ಮೇಲೆ ನೀರ್ ಸುರ್ಕೋಬಾರ್ದು ಅಂತ ಅಷ್ಟೇ. ಇಲ್ಲ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ನಂಗೆ ಸ್ನಾನ ಮಾಡದೆ ಇರಕ್ಕಾಗಲ್ಲ, ಅನಿವಾರ್ಯತೆ ಇರತ್ತೆ. ಈ ಕೆಲವ್ರಿಗೆ ಆಗಲ್ಲ, ಅಭ್ಯಾಸ ಇಲ್ಲ, ಸ್ನಾನ ಬೇಕೇ ಬೇಕು. ಅವಾಗ ಕ್ವಿಕ್ ಆಗಿ ಸ್ನಾನ ಮಾಡಿ ಮುಗಿಸಿ. ಗಂಟೆಗಟ್ಲೆ ನೀರ್ ಸುರ್ಕೋತ ಶವರ್ ತಗೋತ ಆರಾಮಾಗಿ ಬಾಕಿ ದಿನ ಮಾಡೋ ತರ ಮಾಡಕ್ ಹೋಗ್ಬೇಡಿ. ಪೀರಿಯಡ್ಸ್ ಟೈಮಲ್ಲಿ ಹ್ಯಾವ್ ಅ ಕ್ವಿಕ್ ಶವರ್. ಆಯ್ತಾ? ಇನ್ನು ಪೀರಿಯಡ್ಸ್ ಟೈಮಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡೋದು, ದಿಸ್ ಇಸ್ ಆಲ್ಸೋ ನಾಟ್ ಅಡ್ವೈಸಬಲ್. ದ್ಯಾಟ್ ವಿಲ್ ಇಂಪ್ಯಾಕ್ಟ್ ದ ಪೇನ್ ಅಂಡ್ ದ ಫ್ಲೋ ಅಗೇನ್. ಸೊ ಇವಾಗ ಏನ್ ನಮ್ಮಲ್ಲಿ ಸಂಪ್ರದಾಯಗಳಿತ್ತು, 3 ದಿನ ಸಪರೇಟ್ ಆಗಿ ಕೂತ್ಕೊಳ್ಳಿ, ಅಡಿಗೆ ಮನೆಗೆ ಹೋಗ್ಬೇಡಿ, ದೇವ್ರ ಮನೆಗೆ ಹೋಗ್ಬೇಡಿ, ರೆಸ್ಟ್ ಮಾಡಿ. ಮುಖ್ಯವಾಗಿ ರೆಸ್ಟ್ ಸಿಗ್ತಾ ಇತ್ತು ಅದ್ರಲ್ಲಿ. ಹೌದು. ಸ್ನಾನ ಮಾಡಬೇಡಿ. ಇದೆಲ್ಲ ಮುಟ್ಟಿನ ಆರೋಗ್ಯ. ಮತ್ತೆ ಮುಟ್ಟಿನ ಆರೋಗ್ಯ ಅಂದ್ರೆ ಬರೀ 3 ದಿನದ ಆರೋಗ್ಯ ಅಲ್ಲ, ಓವರ್ ಆಲ್ ಹೆಲ್ತ್ ಆಫ್ ಎ ವುಮನ್ ಈಸ್ ರಿಲೇಟೆಡ್ ಟು ಹರ್ ಪೀರಿಯಡ್ಸ್. ಸೊ ಹಾಗಾಗಿ ಅದನ್ನ ಮಾಡ್ಬೇಕಿತ್ತು. ನಾವು ಅದನ್ನ ತಪ್ಪಾಗಿ ಆಚರಣೆಗಳನ್ನ, ಇನ್ನೊಂದು ಆಗ್ಲೇ ಹೇಳಿದ್ನಲ್ಲ, ಕೆಲವು ಯಾವ್ಯಾವ್ದೋ ಮೂಢನಂಬಿಕೆಗಳಿರುತ್ತೆ, ಅದ್ರೊಳಗಡೆ ಸರಿಯಾದ ಆಚರಣೆಗಳನ್ನು ಮೂಢನಂಬಿಕೆ ಅಂತ ಬಿಟ್ಬಿಡ್ತೀವಿ ನಾವು. ಹೌದು. ಹಾಗಾಗಿ ಸೊ ತಲೆಗೆ ಸ್ನಾನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇದಕ್ಕೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗೋದು ನಿಮ್ಗೆ ಚೇಂಜಸ್ ಆಗತ್ತಾ ಇಲ್ವಾ ಅನ್ನೋವಂಥದ್ದು. ಒಂದು ರೆಸ್ಟ್ ಮಾಡಿ, ಹಾಟ್ ಬ್ಯಾಗ್ ಇಟ್ಕೊಂಡ್ ಮಲಗಿ. ನೋವಿದ್ದವ್ರಿಗೆ ದಿಸ್ ಇಸ್ ವಾಟ್ ಐ ಟೆಲ್, ಹಾಟ್ ವಾಟರ್ ಬ್ಯಾಗ್ ಏನಿದೆ ಅದನ್ನ ಇಟ್ಕೊಂಡ್ ಮಲಗಿ, ನೋವು ಕಡಿಮೆ ಆಗತ್ತೆ. ಆಯ್ತಾ? ಇನ್ನೊಂದು ಸಿಂಪಲ್ ಓಮದ ಕಾಳು, ಜೀರಿಗೆ ಕಷಾಯಗಳು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕೊಂಡ್ ಮಾಡ್ತಿಲ್ಲ, ಅದನ್ನ ತಗೊಳ್ಳಿ. ಮತ್ತೆ ಬಿಸಿ ನೀರ್ ಕುಡೀರಿ, ತಣ್ಣೀರ್ ಕುಡಿಯಕ್ ಹೋಗ್ಬೇಡಿ ಪೀರಿಯಡ್ಸ್ ಟೈಮಲ್ಲಿ. ರೆಸ್ಟ್ ಮಾಡಿ, ತಲೆಗೆ ಸ್ನಾನ ಮಾಡಬೇಡಿ. ಸಾಧ್ಯ ಆದ್ರೆ ಸ್ನಾನ ಅವಾಯ್ಡ್ ಮಾಡಿ ಫ್ಲೋ ಇರುವಾಗ 3 ದಿನ. ಇಲ್ಲಾಂದ್ರೆ ಕ್ವಿಕ್ ಶವರ್, ಕ್ವಿಕ್ ಆಗಿ 5 ನಿಮಿಷದಲ್ಲಿ ಸ್ನಾನ ಮುಗಿಸ್ಕೊಂಡ್ ಬನ್ನಿ. ಆಮೇಲೆ ಮೆನ್ಸ್ಟ್ರುವಲ್ ಕಪ್ ಅಥವಾ ಪ್ಯಾಡ್ ಅವಾಗ ಚೇಂಜ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದರಿಂದನೂ ಸಮಸ್ಯೆ ಆಗತ್ತೆ. ರ್ಯಾಷಸ್, ಇರಿಟೇಷನ್ಸ್ ಅದು ಸಮಸ್ಯೆಗಳಾಗತ್ತೆ. ಇನ್ನೊಂದು ಆಹಾರದಲ್ಲಿ ರಿಸ್ಟ್ರಿಕ್ಷನ್ಸ್. ಇದಿಷ್ಟು ಪೀರಿಯಡ್ಸ್ ಪೇನ್ಗೆ ಡೈರೆಕ್ಟ್ಲಿ ರಿಲೇಟ್ ಆಗಿರುವಂತ ವಿಷಯಗಳು. ವ್ಯಾಯಾಮ ಆ ಟೈಮಲ್ಲಿ ಮಾಡಬೇಡಿ, ಫಿಸಿಕಲ್ ಆಕ್ಟಿವಿಟಿ ಬೇರೆ ಟೈಮಲ್ಲಿ ಮಾಡಿ. ನಿದ್ದೆ ಚೆನ್ನಾಗಿ ಮಾಡಿ, ರಾತ್ರಿ ಹಗಲು ನಿದ್ದೆ ಮಾಡಬೇಡಿ. ಎಸ್. ಈಗ ಮೇನ್ ಒಂದು ಕ್ವೆಶನ್, ಟ್ಯಾಬ್ಲೆಟ್ ತಕೋಬೇಡಿ ಅಂತಾನೆ ಹೇಳೋದನ್ನ ಕೇಳಿರೋದು. ತಕೊಂಡ್ರೆ ಅದೇನೋ ದೊಡ್ಡ ಸಮಸ್ಯೆ ಆಗುತ್ತೆ, ನೀನ್ ಟ್ಯಾಬ್ಲೆಟ್ ತಕೋತಿದ್ಯಾ ಅಂತ ಒಂದು ಕ್ಯೂರಿಯಸ್ ಪ್ರಶ್ನೆ ಪ್ರತಿ ಹೆಣ್ಣು ಮಾಡೋದು, ಯಾರಾದ್ರೂ ಟ್ಯಾಬ್ಲೆಟ್ ತಗೊಳ್ಳೋ ಹೆಣ್ಣಿಗೆ. ಸೊ ಏನು ಹಂಗಂದ್ರೆ ಟ್ಯಾಬ್ಲೆಟ್ ಯಾಕೆ ಮಾಡಿದ್ದಾರೆ, ಟ್ಯಾಬ್ಲೆಟ್ ತಕೊಂಡ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಹಂಗಂದ್ರೆ ಟ್ಯಾಬ್ಲೆಟ್ ತಕೊಂಡವ್ರಿಗೆ ಫ್ಯೂಚರ್ ಇಲ್ವಾ? ಇವಾಗ ನಾವಿಲ್ಲಿ ಕೂತ್ಕೊಂಡಿದೀವಿ, ಜೋರಾಗಿ ಮಳೆ ಬಂದು ರೂಫ್ ತೂತಾಯ್ತು ಅಂದ್ಕೊಳ್ಳಿ, ನೀರ್ ಬರಕ್ ಶುರು ಆಗುತ್ತೆ. ಏನ್ ಮಾಡ್ತೀವಿ? ನಮ್ದು ಶೂಟಿಂಗ್ ಏನೋ ಒಂದು ನಡೀತಿರತ್ತೆ ಅಥವಾ ಏನೋ ಕೆಲಸ ನಡೀತಿರತ್ತೆ, ಟೆಂಪರರಿ ಆಗಿ ಏನೋ ಒಂದು ಟಾರ್ಪಲ್ ಹಾಕ್ತಿವ, ಏನೋ ಒಂದು ಹಾಕ್ತಿವ, ಟೆಂಪರರಿ ಏನೋ ಒಂದು ಮಾಡ್ತೀವಿ ಅಲ್ವಾ, ಪರಿಹಾರ ಕಂಡುಕೊಳ್ತೀವಿ. ಸೊ ಈ ಕೆಲಸ ಮುಗಿಸಿದ್ಮೇಲೆ ಇನ್ನು 1 ವರ್ಷ ಹಾಗೆ ನೀರ್ ಬರ್ತಾ ಇರ್ಲಿ ಅಂತ ಬಿಡ್ತೀವ ನಾವು? ಟೆಂಪರರಿ ಅರೇಂಜ್ಮೆಂಟ್ ಅಲ್ಲೇ ಇರ್ತೀವ? ಇಲ್ಲ. ಏನ್ ಮಾಡ್ತೀವಿ? ಇವತ್ತಿನ ಇದೊಂದು ಅರ್ಧ ಗಂಟೆ ಶೂಟಿಂಗ್ ಮುಗಿಸ್ಕೊಂಡು ಏನ್ ಮಾಡ್ತೀವಿ, ಈ ರೂಫ್ ನ ರಿಪೇರಿ ಮಾಡಿಸ್ತೀವಿ. ಟೆಂಪರರಿ ಅಥವಾ ಛತ್ರಿ ಹಿಡ್ಕೊಂಡು ಕೂತ್ಕೋತೀವ? ಇಲ್ಲ, ದಟ್ ಈಸ್ ಟೆಂಪರರಿ. ಮಾತ್ರೆ ಅನ್ನೋದು ಟೆಂಪರರಿ. ತಗೊಳ್ಳೇಬಾರ್ದು ಅಂತಲ್ಲ, ತಗೊಳ್ಳದೇ ಇದ್ರೆ ಒಳ್ಳೇದೇ, ಅನಗತ್ಯವಾಗಿ ತಗೊಳ್ಳದೇ ಇದ್ರೆ ಒಳ್ಳೇದೇ. ತಗೊಂಡ್ರೆ ತಪ್ಪ ಅಂದ್ರೆ ಒಂದೊಂದ್ಸಲ ನೋವಿದೆ, ನೋವನ್ ತಡ್ಕೊಳ್ಳೋದು ತಪ್ಪು, ನೋವನ್ ಸಹಿಸ್ಕೋತಾ ಇರೋದು ಕೂಡ ತಪ್ಪೆ. ಯಾವಾಗ್ಲೂ ಸಫರ್ ಆಗೋದು ತಪ್ಪು, ಸಫರ್ ಆಗು ಅಂತ ಯಾರು ಹೇಳಲ್ಲ. ಆವಾಗ ಅನಿವಾರ್ಯವಾಗಿ ಒಂದೊಂದ್ಸಲ ತಗೋಬಹುದು, ಏನು ತೊಂದರೆ ಇಲ್ಲ. ಆದ್ರೆ ದಟ್ ಶುಡ್ ನಾಟ್ ಬಿಕಮ್ ಅ ರೆಗ್ಯುಲರ್ ಹ್ಯಾಬಿಟ್ ಅಲ್ವಾ? ಹೌದು. ಒಂದ್ಸಲ ನೋವಿದೆ ತಗೊಳ್ಳಿ, ಏನು ತೊಂದರೆ ಇಲ್ಲ. ನೋವು ಒದ್ದಾಟಕ್ಕಿಂತ ಮಾತ್ರೆ ತಗೊಳ್ಳೋದು ಇಸ್ ಬೆಟರ್. ಆದ್ರೆ ಮುಂದಿನ ತಿಂಗಳು ಮಾತ್ರೆ ತಗೋತೀನಿ, ಅದ್ರ ಮುಂದಿನ ತಿಂಗಳು ಮಾತ್ರೆ ತಗೋತೀನಿ, ಜೀವನ ಪೂರ್ತಿ ಮಾತ್ರನೇ ತಗೊಂಡು ನೋವು ಕಡಿಮೆ ಮಾಡ್ಕೋತೀನಿ ಅಂದ್ರೆ ಯು ಆರ್ ನಾಟ್ ಟ್ರೀಟಿಂಗ್ ದ ರೂಟ್ ಕಾಸ್. ಹೌದು ಅಲ್ವಾ? ನೋವಿನ ಮಾತ್ರ ಏನ್ ಮಾಡತ್ತೆ? ನೋವು ಅಲ್ಲಿ ಆಗ್ತಾ ಇರೋ ಪ್ರೊಸೆಸ್ಗಳು ಏನಿದೆ ನಡೀತಾನೆ ಇರುತ್ತೆ, ಪ್ರಕ್ರಿಯೆಗಳು. ನಮಗೆ ನೋವು ಫೀಲ್ ಆಗಲ್ಲ ಅಷ್ಟೇ. ದಟ್ ಈಸ್ ವಾಟ್ ಇಟ್ ಡಸ್. ಸೊ ನೀವು ಪ್ರತಿ ತಿಂಗಳು ಮಾತ್ರೆ ತಗೋತೀನಿ ಅಂದ್ರೆ ಆ ನೋವಿಗೆ ಕಾರಣವಾದ ಅಬ್ನಾರ್ಮಲ್ ಬೆಳವಣಿಗೆಗಳು ಅಥವಾ ಅಬ್ನಾರ್ಮಲ್ ಪ್ರಕ್ರಿಯೆಗಳು ಏನು ನಮ್ಮ ದೇಹದಲ್ಲಿ ನಡೆಯುತ್ತೆ ಅದು ನಡೀತಾನೇ ಇದೆ. ಅದನ್ನ ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಳದೆ ನನಗ್ ನೋವು ಫೀಲ್ ಆಗ್ಬಾರ್ದು ಅಷ್ಟೇ. ಈಗ ಈ ರೂಮಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಾವು ಕಸ ಗುಡಿಸಿ ಕ್ಲೀನ್ ಮಾಡ್ಬೇಕು ಅಲ್ವಾ? ನಾನು ಯಾರೋ ನೆಂಟ್ರು ಬಂದ್ರು ಅಂತ ಒಂದೊಂದ್ಸಲ ಏನ್ ಮಾಡ್ತೀವಿ, ಕಸನೆಲ್ಲ ಅಲ್ಲೇ ಸೈಡ್ಗೆಲ್ಲ ಹಾಕಿ ಮುಚ್ಚಿಟ್ಟಿರ್ತೀವಿ. ಅಥವಾ ಏನೋ ಚೆನ್ನಾಗಿ ಅರೇಂಜ್ ಮಾಡಿರಲ್ಲ, ರಾಶಿ ಬಿದ್ದಿರತ್ತೆ, ಅಲ್ಲೆಲ್ಲ ಇಟ್ಟಿರ್ತೀವಿ. ನೆಂಟ್ರು ಬಂದಾಗ ಒಂದ್ಸಲಕ್ಕೆ
ಅದೇ ಪರ್ಮನೆಂಟ್ ಆಗತ್ತಾ? ಇಲ್ಲ, ಕ್ಲೀನ್ ಮಾಡ್ಬೇಕಲ್ಲ, ಆಮೇಲೆ ಕಸ ತೆಗೆದು ಹೊರಗಡೆ ಹಾಕ್ಬೇಕು. ನಮ್ಮ ಆರೋಗ್ಯನೂ ಹಾಗೆ. ಒಂದೊಂದ್ಸಲ ತೀರಾ ಅನಿವಾರ್ಯ ಆದಾಗ ಮಾತ್ರೆ ತಗೊಳ್ಳದೆ ಸಹಿಸ್ಕೋತೀನಿ, ಸಫರ್ ಆಗ್ತೀನಿ. ಇಲ್ಲ, ಒಂದ್ಸಲ ತಗೊಂಡ್ರೆ ಪರಿಣಾಮಗಳಿರುತ್ತೆ, ಅದರದ್ದು ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂತಲ್ಲ, ಬಟ್ ನೋವು ಸಹಿಸ್ಕೊಳ್ಳೋದಕ್ಕಿಂತ ಬೆಟರ್ ಟೇಕ್ ಅ ಟ್ಯಾಬ್ಲೆಟ್. ಬಟ್ ಡೋಂಟ್ ಮೇಕ್ ಇಟ್ ಎ ಹ್ಯಾಬಿಟ್. ಅದನ್ನ ರೂಢಿ ಮಾಡ್ಕೋಬೇಡಿ. ಪ್ರತಿ ತಿಂಗಳು ಮಾತ್ರೆ ತಗೊಂಡೇ ನಾನು ಸಹಿಸ್ಕೋಬೇಕು ಅಂತ ಅಲ್ಲ. ಅದ್ರ ಬದಲಿಗೆ ಮುಂದಿನ ಸಲ ನೋವು ಆಗದೆ ಇರೋಕ್ ನಾನು ಏನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಈಗ ಲೈಫ್ ಸ್ಟೈಲ್ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ. ಆಹಾರ ಹೇಗಿರ್ಬೇಕು, ವ್ಯಾಯಾಮ ಮಾಡ್ಬೇಕು, ಇದೆಲ್ಲ ಅದನ್ನೆಲ್ಲ ರೂಢಿ ಮಾಡ್ಕೋತಾ ಹೋದ್ರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ವಲ್ಪ ಭಿನ್ನ ಆಗತ್ತೆ. ಈಗ ಎಲ್ಲರಿಗೂ ಒಂದೇ ತರದ ವ್ಯಾಯಾಮ ಹೊಂದಿಕೆ ಆಗಲ್ಲ. ಆ ತರದ್ ವೇರಿಯೇಷನ್ಸ್ ಇರುತ್ತೆ. ಅವರ ಉದ್ಯೋಗಕ್ಕೆ ಸಂಬಂಧಿಸಿ ಅವರ ನಿದ್ದೆ ಟೈಮಿಂಗ್ಸ್ ಅದೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಬಟ್ ಓವರ್ ಆಲ್ ಆಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಲೈಫ್ ಸ್ಟೈಲು, ಆಹಾರ ಚೇಂಜ್ ಮಾಡ್ಕೊಂಡ್ರೆ ಸ್ಟ್ರೆಸ್ ಲೆವೆಲ್ ನಿಮಗೆ ಮಾತ್ರೆ ತಗೊಳ್ದೇನೆ ನೋವನ್ನ ಮ್ಯಾನೇಜ್ ಮಾಡುವಂಥದ್ದು ಅಥವಾ ನೋವು ಬರದೇ ಇರುವಂಥದ್ದು ಮಾಡ್ಕೋಬಹುದು. ಸೊ ಮಾತ್ರೆ ತಗೊಳ್ಳೋದು ಟೆಂಪರರಿ ಆಗಿ ಸರಿ, ರೆಗ್ಯುಲರ್ ಆಗಿ ತಪ್ಪು. ಬಟ್ ಈಗ ಮಾತ್ರ ತಗೊಳ್ಳೋದು ಪ್ರೆಗ್ನೆನ್ಸಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಫ್ಯೂಚರ್ ಅಲ್ಲಿ? ಯಾಕಂದ್ರೆ ಎಲ್ಲರೂ ಹೇಳುವಂತದ್ದು ಈಗ ಮಾತ್ರ ನೀನ್ ತಕೊಂಡ್ರೆ ನಿಂಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಫ್ಯೂಚರ್ ಅಂದ್ರೆ ಮೇ ಬಿ ಅದೇ ಫ್ಯೂಚರ್ ಅನ್ಸುತ್ತೆ, ಅದಕ್ಕೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಸೊ ಮಾತ್ರೆ ಈಗ ಹೇಳಿದ ಹಾಗೆ ಮಾತ್ರೆ ತಗೊಳ್ಳೋದ್ರಿಂದ ನೋವಿನ ಕಾರಣಗಳನ್ನು ನಾವು ಟ್ರೀಟ್ ಮಾಡೋದಿಲ್ಲ, ಮೂಲ ಕಾರಣಗಳನ್ನ. ಆ ರೂಟ್ ಕಾಸಸ್ ಏನಿದೆ, ಆ ರೂಟ್ ಕಾಸಸ್ ನ ಟ್ರೀಟ್ ಮಾಡದೇ ಇರೋದ್ರಿಂದ ಮುಂದೆ ಪ್ರೆಗ್ನೆನ್ಸಿಗೆ ಸಮಸ್ಯೆ ಆಗಬಹುದು. ಆಗತ್ತೆ ಅಂತ ಏನ್ಗೆ ಇಲ್ಲ, ಅಂದ್ರೆ ಆ ಮಾತ್ರೆಯಿಂದ ಆಗತ್ತೆ ಅಂತ ಅಲ್ಲ. ಹೌದು, ಮಾತ್ರೆ ನೋವನ್ನ ಕಡಿಮೆ ಮಾಡುತ್ತೆ, ಬಟ್ ನೋವಿನ ಕಾರಣವನ್ನ ಹಾಗೆ ಉಳಿಸುತ್ತೆ. ನೀವು ನೋವಿನ ಕಾರಣವನ್ನ ಗುಣಪಡಿಸದೇ ಇದ್ರೆ, ಪರಿಹಾರ ಮಾಡದೇ ಇದ್ರೆ, ಅದು ಮುಂದೆ ಏನ್ ಬೇಕಾದ್ರೂ ಸಮಸ್ಯೆ ಆಗ್ಬೋದು. ಅದು ಪ್ರೆಗ್ನೆನ್ಸಿಗೆ ಸಮಸ್ಯೆ ಮಾಡಬಹುದು, ಮಾಡದೇ ಇರಬಹುದು, ಹೇಳಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಮಾತ್ರೆಯಿಂದ ಪ್ರೆಗ್ನೆನ್ಸಿ ಆಗಲ್ಲ ಅನ್ನೋದೇನಿಲ್ಲ, ಆದ್ರೆ ನಾವು ರೂಟ್ ಕಾಸ್ ಏನಿದೆ ಅದನ್ನ ಟ್ರೀಟ್ ಮಾಡ್ಬೇಕು. ಈಗ ತುಂಬಾ ಜನರಿಗೆ ಪೇನ್ ಇದ್ದಾಗ, ಈಗ ನಾನ್ ತಿಳ್ಕೊಂಡಿರೋದು, ತುಂಬಾ ಜನರಿಗೆ ಪೇನ್ ಇರುತ್ತೆ, ತುಂಬಾ ವಾಮಿಟ್ ಆದ್ರೆ ಅಥವಾ ಮೋಷನ್ ಹೋದ್ರೆ ಅವರಿಗೆ ನೋವು ಕಡಿಮೆ ಆಗುತ್ತೆ. ಇದು ಏನ್ ಕಾರಣ? ಹೌದು, ಇದನ್ನ ತಿಳ್ಕೊಬೇಕಾದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವೀಗ ನಿಮ್ಗೆ ವಾತ, ಪಿತ್ತ, ಕಫ ಕೇಳಿದೀರಾ? ಕೇಳಿದಿರಿ. ನಮ್ಮ ದೇಹ ಪಂಚಮಹಾಭೂತಗಳಲ್ಲಿ ಆಗಿರುವಂತದ್ದು. ಪಂಚಮಹಾಭೂತಗಳೇ ವಾತ, ಪಿತ್ತ, ಕಫ ಆಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಈ ನೋವು ಯಾವಾಗ ಜಾಸ್ತಿ ಆಗತ್ತೆ ಅಂದ್ರೆ, ವಾತ, ಈ ಪೀರಿಯಡ್ಸ್ ಅಲ್ಲಿ ಏನಾಗುತ್ತೆ, ವಾತ ಏನಿದೆ ಡೌನ್ವರ್ಡ್ ಮೂವ್ಮೆಂಟ್ ಅಲ್ಲಿ ಇರ್ಬೇಕು, ಅದು ಕೆಳಗಡೆ ಫ್ಲೋ ಆಗ್ಬೇಕು. ಅದ್ ಯಾವಾಗ ಪ್ರಾಪರ್ ಆಗಿ ಕೆಳಗಡೆ ಫ್ಲೋ ಆಗಲ್ಲ ವಾತ, ಆವಾಗ ಅಲ್ಲಿ ಬ್ಲಾಕ್ ಆಗಿರುತ್ತೆ, ಅದು ಆವಾಗ ನೋವು ಜಾಸ್ತಿ ಆಗುತ್ತೆ. ಮೋಷನ್ ಕ್ಲಿಯರ್ ಆದ್ರೆ ಅಥವಾ ಗ್ಯಾಸ್ ಇರೋದು ಹೋದ್ರೆ ನೋವು ಕಡಿಮೆ ಆಗತ್ತೆ ಅವಾಗ. ಸೇಮ್ ಥಿಂಗ್, ಅದು ಹೊಟ್ಟೆಲಿ ಒಟ್ಟು ಜೀರ್ಣಕ್ರಿಯೆ ಸರಿ ಇರಲ್ಲ, ಇದೆಲ್ಲ ಅದರ ಕಾರಣದಿಂದನೇ ಬರೋದು. ಈ ವಾತ ಮತ್ತೆ ಪಿತ್ತ ಇಂಬ್ಯಾಲೆನ್ಸ್ ಆಗಿರುತ್ತೆ, ತುಂಬಾ ನಾರ್ಮಲ್ ಆಗಿರಲ್ಲ. ಪೀರಿಯಡ್ಸ್ ಗೆ ಏನು ಅಂದ್ರೆ, ಆ ವಾತ ಡೌನ್ವರ್ಡ್ ಫ್ಲೋ ಸರಿಯಾಗಿ ಹೋಗ್ಬೇಕು, ಅದು ಹೋಗದೇ ಇದ್ದಾಗ ಆಗತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಮತ್ತಿದೇ ಕಾರಣಗಳು ಬರುತ್ತೆ. ನಾವ್ ಇವಾಗ ಏನ್ ಮಾತಾಡಿದ್ವಿ, ನಿದ್ದೆ ಸರಿ ಇಲ್ಲ, ಆಹಾರ ಸರಿ ಇಲ್ಲ, ವ್ಯಾಯಾಮ ಆಗಿಲ್ಲ, ಎಲ್ಲಾ ಕಾರಣಗಳಿಂದ ಫ್ಲೋ ಸರಿಯಾಗಿ ಆಗಲ್ಲ. ಈಗ ರಕ್ತ ಹೇಗೆ ಸಂಚಾರ, ಬ್ಲಡ್ ಹಾರ್ಟ್ ಇಂದ ಇಡೀ ದೇಹದ ಎಲ್ಲಾ ಭಾಗಕ್ಕೂ ಹೋಗ್ಬೇಕು, ವಾಪಸ್ ಹಾರ್ಟಿಗೆ ಬರ್ಬೇಕು ಆಗತ್ತೋ, ಅದೇ ರೀತಿ ಈ ವಾತದ ಚಲನೆ ಕೂಡ ದೇಹದಲ್ಲಿ ನಡೀತಾ ಇರುತ್ತೆ. ಹೌದು, ಅದು ಎಲ್ಲೆಲ್ಲಿ ಹೇಗೆ ಹೇಗೆ ಚಲನೆ, ಜೀರ್ಣ ಆಗ್ಬೇಕಾದ್ರೆ ಅದು ಚಲನೆ ಆಗ್ಬೇಕು, ಜೀರ್ಣ ಆಗ್ಬೇಕಾದ್ರೆ ಆಗ್ಬೇಕು, ಮೋಷನ್ ಕ್ಲಿಯರ್ ಆಗ್ಬೇಕಾದ್ರೆ, ಯೂರಿನ್ ಪಾಸ್ ಆಗ್ಬೇಕಾದ್ರೆ, ಪೀರಿಯಡ್ಸ್ ಆಗ್ಬೇಕಾದ್ರೆ ಎಲ್ಲಾನು. ಸೊ ಅದು ಯಾವಾಗ ಡೌನ್ವರ್ಡ್ ಫ್ಲೋ ಆಗಲ್ಲ, ಕಾನ್ಸ್ಟಿಪೇಷನ್ ಇದ್ರೆ ಪೀರಿಯಡ್ಸ್ ಪೇನ್ ಜಾಸ್ತಿ ಇರುತ್ತೆ ಕೆಲವರಿಗೆ. ಯಾಕಂದ್ರೆ ಮೋಷನ್ ಡೌನ್ ಹೋಗ್ಬೇಕು ಕೆಳಗಡೆ, ಇಲ್ಲ ಅದು ಅಲ್ಲೇ ಸಂಗ್ರಹ ಆಗಿರುತ್ತೆ ಅಂದ್ರೆ ದಟ್ ವಿಲ್ ಆಬ್ವಿಯಸ್ಲಿ ಇಂಪ್ಯಾಕ್ಟ್ ಯುವರ್ ಪೀರಿಯಡ್ಸ್. ಹೌದು. ಸೊ ಹಾಗಾಗಿ ಏನ್ ಹೊಟ್ಟೆಯಲ್ಲಿ ಆ ವಾತ, ಗ್ಯಾಸ್ ತುಂಬಾ ಆಗಿರುತ್ತೆ, ಬ್ಲೋಟಿಂಗ್ ಆಗುತ್ತೆ. ತುಂಬಾ ಜನಕ್ಕೆ ಈ ಪೀರಿಯಡ್ಸ್ ಟೈಮಲ್ಲಿ, ಡಿಸ್ಮೆನೋರಿಯಾದಲ್ಲಿ, ಪೀರಿಯಡ್ಸ್ ಪೇನ್ ಅಲ್ಲಿ ಬ್ಲೋಟಿಂಗ್ ಆಗುತ್ತೆ, ಅಂದ್ರೆ ಹೊಟ್ಟೆ ಉಬ್ಬರಿಸಿರುತ್ತೆ. ಹೌದು. ಆ ಗ್ಯಾಸ್ ಕಂಟೆಂಟ್ ಏನ್ ಹೊಟ್ಟೆ ಒಳಗಡೆ ಫಾರ್ಮೇಶನ್ ಆಗಿರುತ್ತೆ, ಅದು ಹೊರಗಡೆ ಹೋದ ತಕ್ಷಣ ಸಹಜವಾಗಿ ನೋವು ಕಡಿಮೆ ಆಗುತ್ತೆ, ಆರಾಮ್ ಅನ್ಸುತ್ತೆ ಅಲ್ವಾ? ಸೊ ಇಟ್ ಈಸ್, ಏನ್ ಹೇಳೋದು, ಅದನ್ನ ಬರೀ ಒಂದು ವಿಷಯ ಅಂತಲ್ಲ, ಹಲವಾರು ವಿಷಯಗಳು ಸೇರ್ಕೊಂಡು ಒಂದು ಸಮಸ್ಯೆಯಾಗಿ ಕಾಣಿಸುತ್ತೆ ನಮ್ಗೆ. ಹೌದು. ಪೀರಿಯಡ್ಸ್ ಪೇನಿಗೆ ಯಾವುದೋ ಕಾರಣ ಇರ್ಬೋದು, ಇಷ್ಟು ನಾನು ಏನ್ ಹೇಳಿದೆ, ಇಷ್ಟರಲ್ಲಿ ಯಾವುದೋ ಒಂದಷ್ಟು ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡುತ್ತೆ. ಆರೋಗ್ಯ ಇಂಪ್ರೂವ್ ಆಗೋದಕ್ಕೂ ಹಾಗೆ. ರಾತ್ರಿ ನಿದ್ದೆಗೆಟ್ಟಿರೋದು ಹೇಗೆ ಆರೋಗ್ಯವನ್ನ ಹಾಳು ಮಾಡುತ್ತೋ, ಅದೇ ರೀತಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ ತಕ್ಷಣ ಸರಿಯಾಗ್ಬಿಡುತ್ತೆ. ಕೆಲವೊಂದ್ಸಲ ಕಾಂಬಿನೇಷನ್, ಫುಡ್, ಅದು ಇದು, ಎಕ್ಸಸೈಸ್. ಹೌದು. ಸೊ ಮುಖ್ಯವಾಗಿ ಪೀರಿಯಡ್ಸ್ಗೆ ಹೇಳೋದು ಅಂತ ಏನಂದ್ರೆ, ಎಕ್ಸಸೈಸ್ ಒಂದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಹೆಣ್ಮಕ್ಳು. ಅದು ಬರೀ ಪೀರಿಯಡ್ಸ್ ಪೇನಿಗೆ ಅಂತ ಅಲ್ಲ, ಹೆಣ್ಣು ಮಕ್ಕಳ ಓವರ್ ಆಲ್ ಆರೋಗ್ಯಕ್ಕೆ, ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಹಾರ್ಮೋನ್ಗಳನ್ನ, ಮತ್ತೆ ಮಸಲ್ಸಿಗೆ ಶಕ್ತಿ ತುಂಬೋದಕ್ಕೆ, ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಎಲ್ಲ ವ್ಯಾಯಾಮ ತುಂಬಾ ಮುಖ್ಯ. ಸೊ
ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು, ಆಹಾರದಲ್ಲಾಗ್ಲೇ ಹೇಳಿದಾಗೆ ಬದಲಾವಣೆ ಮಾಡ್ಕೋಬೇಕು. ಹೌದು, ವ್ಯಾಯಾಮ, ಆರೋಗ್ಯ ಅವರೆಲ್ಲ ನೋಡ್ಕೊಂಡ್ರೆ ಅವರ ಪೀರಿಯಡ್ಸ್ ಏನಿದೆ, ಅವರ ಲೈಫ್ ಸ್ಟೈಲ್ ಏನಿದೆ, ಅವರ ಆರೋಗ್ಯ ಅವರೇ ಕಾಪಾಡ್ಕೋದಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.com ಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.